ಹಾಯ್ ಎಲ್ರಿಗೂ ನಮಸ್ಕಾರ. 2 ವಾರದ ಹಿಂದೆ ಅಷ್ಟೇ ಇಂಡಿಯಾ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಮುಗ್ದಿದೆ. ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಬ್ರಾದ್ಮೇಲೆ ಒಬ್ರು ಡಬಲ್ ಸೆಂಚುರಿ ಬಾರಿಸಿದ್ದಾರೆ. ಭಾರತದ ತುಂಬಾ ಡಬಲ್ ಸೆಂಚುರಿ ಇದೆ ಮಾತು, ಮಜಾ ಭಾರತದಲ್ಲೂ ಡಬಲ್ ಸೆಂಚುರಿ ಇದೆ ಮಾತು. ಯಾರೇ ಬ್ಯಾಟ್ಸ್ಮನ್ ಸೆಂಚುರಿ ಬಾರಿಸಿದ್ಮೇಲೆ ಆ ಆಟ ನೋಡಕ್ ಇನ್ನೂ ಮಜವಾಗಿರುತ್ತೆ. ನಮ್ ಶೋ ಕೂಡ ಹಂಗೇನೆ, ಡಬಲ್ ಸೆಂಚುರಿ ಸೆಲೆಬ್ರೇಷನ್ ಆದ್ಮೇಲೆ ಈ ವಾರ ಮಜಾ ಇನ್ನೂ ಜೋರಾಗಿರುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಸೋಮವಾರದ ಈ ಎಪಿಸೋಡ್ ನ ಶುರು ಮಾಡ್ತಾ ಇದೀವಿ. ಇದು ಮಜಾವಾದ ಸೀಸನ್ 3 ಅಲ್ಲಿ ಮಜಾ ಯಾವಾಗ್ಲೂ ಜೋರು. ಮುಗ್ದಿದೆ ಎಪಿಸೋಡ್ 200. ಈ 200ರ ಯಾತ್ರೆಯಲ್ಲಿ ಜೊತೆಗಿದ್ದ, ಜೊತೆಗಿರುವ, ಎಂದೆಂದಿಗೂ ಜೊತೆಯಾಗೇ ಇರುವ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಶತಚಿತ್ರಗಳ ತ್ರಿವಿಕ್ರಮ, ಸಂಗೀತ ಸಾರ್ವಭೌಮ ಅಶ್ವಿನಿ ದೇವತೆಗಳೇ ಇವರಿಗೆ ಅಂತಿವೆ ಆಯುಷ್ಮಾನ್ ಭವ. ಕರ್ನಾಟಕದ ಮ್ಯೂಸಿಕ್ ಸೆನ್ಸೇಷನ್ ಮಜಾ ಭಾರತದ ಗುರುವರಯ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು. ರಾಜರಾಜೇಶ್ವರಿ ನಗರದಲ್ಲಿ ಹೆಚ್ಚಾಗ್ತಿದೆಯಂತೆ ದುಂಬಿಗಳ ಹಾವಳಿ. ಯಾಕೆ ಅಂತ ಈ ಸೂಜಿ ಮಲ್ಲಿಗೆನೆ ಕೇಳಿ. ಕಣ್ಣು ಕೆಂದವರೇ ನಗು ಕೆಂಡ ಸಂಪಿಗೆ, ಇವರೇ ಒಂದು ನಡೆದಾಡೋ ಹೂಗುಚ್ಚ. 7 ಮಲ್ಲಿಗೆ ತೂಕದ ಹುಡುಗಿ, 7 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದ ಬೆಡಗಿ ರಚಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಆಲ್ ದ ವೆರಿ ಬೆಸ್ಟ್. ಒಂದು ಮ್ಯಾಚ್ ಅಲ್ಲಿ ಒಬ್ರು ಇಬ್ರು ಡಬಲ್ ಸೆಂಚುರಿ ಹೊಡೆದನ್ನ ನಾವು ನೋಡಿದ್ವಿ. ಆದ್ರೆ ಇಲ್ಲಿರೋ 16 ಜನನು ಸೆಂಚುರಿ ಸರ್ದಾರರೇ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಹೆಣ್ಣು ಮನೆ ಬೆಳಗೋ ದೀಪ ಅಂತ ಅಂದ್ರೆ ಅಯ್ಯಯ್ಯೋ ಅಂತ ಬಾಯ್ ಬಡ್ಕೋತಿದ್ದ ನಮ್ಮ ಸಾಂಬ್ರಾಣಿ ಈಗ ಹೆಂಡತಿನ ಓದಿಸಿ ಎಸ್ಐ ಮಾಡಿದಾನೆ. ಬನ್ನಿ ಸ್ಟೇಷನ್ಗೆ ಹೋಗಿ ನೋಡ್ಕೊಂಡ್ ಬರೋಣ. My Pratima leader, major, can a ruler. My Pratima hunter, be careful, short temper. ಮಾತಲ್ಲಿದೆ ಗೊತ್ತು, ಗಮ್ಮತ್ತು ಯಾವತ್ತು, ಪ್ರೀತೋರಿಗೆ ಗೊತ್ತು ಇವನೆಂತ ಶಿವ ಶಿವ ಇದೊಂದು ಹೆಸರೇನ ಇದು? ಹಿಂಗ ಹೆಸರಿಟ್ಕೊಳ್ಳೋದು? ಹೆಸರು ಅಂದ್ರೆ ಜಗ್ಗಪ್ಪ ಸೂಪರ್ ಸ್ಟಾರ್, ಹೆಸರು ಅಂದ್ರೆ ಸೀತಾರಾಮ್ ಶೈನಿಂಗ್ ಸ್ಟಾರ್, ಹೆಸರು ಅಂದ್ರೆ ಚಿಲ್ಲರ್ ಇಟ್ಸ್ ಎ ಬ್ರ್ಯಾಂಡ್. ಇದು ಹೆಸರು ಅಂದ್ರೆ ಶೀಡ್ ಶಾಡೋ ಶಿವ, ಇಟ್ಸ್ ನಾಟ್ ಎ ಬ್ರಾಂಡ್, ಮತ್ತೆ ಇಟ್ಸ್ ಎ ಟ್ರೆಂಡ್. Get out or get down, you not secret down. ಕಳ್ತನ ಮಾಡ್ತಾ ಕೂತ್ಕೋ. ಹೇಳು, ಏನು ಮಾಡ್ದೆ? ಕುತ್ಕೊಂಡ್ ಹೇಳು ಅಂದ್ರೆ ನಾನು ಹೇಳಿದ್ದು ಕೂತ್ ಹೇಳು ಅಂತ. ಹೇಳು, ಈಗೇನೋ ಮಾಡ್ದೆ? ಅದೇ ಕುತ್ಕೊಂಡ್ ಹೇಳು ಅಂದ್ರೆ ATM ನಲ್ಲಿ ದುಡ್ಡು ಹೆಂಗ್ ಕತ್ತಿ ಅದನ್ನ ಹೇಳು. ಸರ್ ನಾನು ATM ಅಲ್ಲಿ ದುಡ್ಡು ಕತ್ತಿಲ್ಲ ಸರ್. ಸರ್ ATM ಅಲ್ಲಿ ದುಡ್ಡು ರಮಣ ಅಂತ ಕಾರ್ಡ್ ಹಾಕ್ತೆ ಸರ್, ಕಾರ್ಡ್ ಒಳಗೆ ಹೋಗ್ಬಿಡ್ತು ಸರ್. ಇನ್ನು ಕಾರ್ಡ್ ಬೇಕಲ್ಲ ನಾಳೆಗೆ ಅಂತಂದ್ಬಿಟ್ಟು ಆರೇ ತಗೊಬಂದು ATM ಹೊಡೆದಾಕ್ತೀವಿ ಸರ್. ಸರ್ 5,000 ಬೇಕಾಗಿತ್ತು ಸರ್, ಅಷ್ಟು ಮಾತ್ರ ತಗೊಂಡು ನನ್ನ ಪಾಡಿಗೆ ನಾವು ಹೋದೆ ಸರ್. ಆಮೇಲೆ ಯೋಚನೆ ಮಾಡಿದೆ ಸರ್, ಹಂಗೆ ಬಿಟ್ಬಿಟ್ಟು ಹೋದ್ರೆ ಎಲ್ಲ ಎತ್ಕೊಬಿಡ್ತಾರೆ ಅಂತ ನಾನೇ ಎತ್ಕೊ ಹೋಗ್ಬಿಟ್ಟೆ ಸರ್. ಕೆಲಸ ಮಾಡಿ ಸರಿ ಸರ್, ಆಮೇಲೆ ವಿಚಾರಿಸ್ಕೊಳ್ಳ. ಬರ ಇಲ್ಲಿ. ನಮಸ್ಕಾರ ಸರ್. ಇಟ್ಕೊಳ್ಳ ಮುಂದೆ. ಈ ಕರಿ ಬ್ಯಾಡು ಡೈಮಂಡ್ ಇದ್ವಲ್ಲ ಎಲ್ಲಿದಾವು? ಗೊತ್ತಿಲ್ಲ ಅವನ್ ಡೈಮಂಡ್ ಕದ್ದಿಲ್ಲ ಬಿಡಿ ಸರ್. ಯಾಕೆ? ಇಲ್ಲಿ ಬಿದ್ದರೆ 100 ರೂಪಾಯಿ ಕದ್ದಿ ಯಾಕೆ ಹಿಂದೆ ಮುಂದೆ ನೋಡ್ತಾವನೆ. ಇನ್ ಕರಿ ಡೈಮಂಡ್ ಎಲ್ಲಿ ಕಟ್ಟಾನ ಅವನು? ಇಲ್ಲ ಸರ್. ಸೂಪರ್. ನಿಮಗೆ ಹಿಂಗ್ ಹೇಳಿದ್ರೆ ಮಾತು ಕೇಳಲ್ಲ ಕಣೋ. ಇದಕ್ಕೆ ನಮ್ ಸಾಹೇಬ್ರೇ ಬರ್ಬೇಕು. ಶಿವ ಶಿರಸಾಡು ಶಿವ ಸ್ಟಾರ್, ನೀವು ಸೂಪರ್ ಸ್ಟಾರ್. ಫೋನ್ ಕೊಡು, ಫೋನ್ ಕೊಡು. ನಾನೇ ಕೊಡ್ಬೇಕು. ಜಲ್ದಿ ಕೊಡ. ತಗೋ. ಹಲೋ, ಆ ಕದ್ದಿರೋ ದುಡ್ಡನ್ನ ತಗೊಂಡೋಗಿ ಮಜಾ ಬರತ್ತ ಮುಂದ್ಗಡೆ ಗೇಟಲ್ಲಿ ಇಟ್ಟಿದ್ದೀನಿ. ಎಲ್ಲ ಎತ್ಕೊಂಡು ಹಚ್ಕೊಳ್ರಲ್ಲ. ಏನ ಪೊಲೀಸ್ಗೆ ಒಂದ್ ಕತೆ ಹೇಳಿತೀನಿ ಬಿಡ. ಗುರು ನಿನ್ ದುಡ್ಡು ಕದ್ದ? ಅವಾಗ ಕದ್ದಿಲ್ಲ ಅಂತ ಹೇಳಿದೆ. ಸುಮ್ನೆ ಒಂದ್ ಕತೆ ಬಿಡೋದ್ ಕಡ. ಸೂಪರ್. ನೀನು ಒಂದ್ ವಿಷಯ ಗೊತ್ತಾ? ಏನು? ನಾನು ಕಳ್ತನ ಮಾಡ್ದೆ. ಚಾನ್ಸ್ ಇಲ್ಲ. ನಿಜವಾಗ್ಲೂ ಕಳ್ತನ ಮಾಡ್ದೆ. ಮಕ ನೋಡು ಕಳ್ತನ ಮಾಡಿದೆ. 2 ಕರಿದು ಡೈಮಂಡ್ ನಾನೇ ಕಳ್ತನ ಮಾಡಿದ್ದು. ಹೌದಾ? ಎಲ್ಲಿಟ್ಟೆ? ಅಲ್ಲಿ ಕೂತಿಲ್ಲ ಗುರು ಸರ್, ಅವ್ರ ತಲೆ ಕೂದಲಲ್ಲಿ ಬಚ್ಚಿಟ್ಟಿದ್ದೀನಿ.
ಹೆಂಗ್ ಎತ್ಕತಿಯಾ? ತುಂಬಾ ಸಿಂಪಲ್. ಅವ್ರು ಒಂದ್ ಸಾಂಗ್ ಆಡಕ್ ಹೇಳ್ತೀನಿ. 2008 ಲೇಡಿಯೇ ಅಂತ ಸಾಂಗ್ ಆಡ್ತಾರೆ. ಹೆಂಗೋ ಕೂದಲು ಕೆದರುತ್ತಲ್ವಾ, ಕೆಳಗೆ ಬೀಳುತ್ತೆ, ಎತ್ಕೊಂಡ್ ಬಂದ್ಬಿಡ್ತೀನಿ. ನಿಲ್ಸ ಸಾಕು. ಯಾಕೆ ಹೊಡಿತಿದ್ಯ? ಯಾರು ನೀನು? ಯಾರೋ ನೀನ? ಪೊಲೀಸ್! ನಿನ್ನ ಹತ್ರ ಬಾಯಿ ಬಿಡಿಸ್ಬೇಕು ಅಂತಾನೆ ನಾನು ಈ ಐಡಿಯಾ ಮಾಡಿದ್ದು. ಹೊಡಿಯೋದು ನಾನೇ, ರಕ್ಷಣೆ ಮಾಡೋದು ನಾನೇ. ನಿನ್ನ ಜೀವ ವಿಲ ವಿಲ ಅನ್ನೋದು ಪಕ್ಕ. ನನ್ನ ಮಗನೇ ಕಳ್ತನ ಮಾಡ್ತಾನಂತೆ, ಕಳ್ತನ. ಏಯ್ ಸರ್, ನೀನ್ ಯಾವ್ದೋ 2 ಕರಿ ಡೈಮಂಡ್ ಕದ್ದಿದ್ಯಾ? ಹೌದು. ನಾನು ರಾಜಣ್ಣ ಅವರು ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಮುತ್ತನ್ನ ತೆಗೆದು ಲಾಸ್ಟ್ಗೆ ಸಮುದ್ರಕ್ಕೆ ಎಸ್ಬಿಡ್ತಾರಲ್ಲ, ಆ ಮುತ್ತನ್ನೇ ಹೋಗಿ ಎತ್ಕ ಬಂದು ಮಜಾ ಬರತ್ತ ಸಟ್ಟಲ್ಲಿ ಇಟ್ಟಿದ್ದೀನಿ ಕಣ. ಹೌದಾ ಸರ್? ಇವಾಗ ಅದೆಲ್ಲಿದೆ ಸರ್? ಚಿನ್ನ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ನಾವಂದ್ರೆ ಏನು ಹಂಗಿದ್ರೆ? ಅದು ಮುತ್ತಾದ್ರೆ ನೀವು ಮುತ್ತಿನ ಹಾರ. ದೇವರು ಹೊಸೆದ ಪ್ರೇಮದ ದಾರ, ದಾರದಿ ಬೆಸೆದ ಮೃದುಗಳ ಹಾರ. ಜಗದೀಶ್, ನಿನ್ ಟ್ಯಾಲೆಂಟ್ ನೀನ್ SI ಆಗೋಗುತ್ತೆ. ಯಾಕೆ PC ಆಗಿದ್ಯಾ? ಏಯ್, ನನಗೂ SI ಆಗ್ಬೇಕು ಅಂತ ಆಸೆ ಕಣ. ಆದ್ರೆ ನಮ್ಮ ಅಪ್ಪನಿಗೆ PC ಆಗ್ಬೇಕು ಅಂತ ಆಸೆ. ಅಲ್ಲ ಕಣ, PC ಗಿಂತ SI ದೊಡ್ಡದಲ್ವೇನೋ? ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ನಮ್ಮ ಅಪ್ಪನಿಗೆ ಗೊತ್ತಾ? ನಮ್ಮಪ್ಪ ಈಗ್ಲೂ ಹೋಮ್ ಮಿನಿಸ್ಟರ್ ಗಿಂತ ಹೋಮ್ ಗಾರ್ಡೇ ದೊಡ್ಡವನು ಅನ್ಕೊಂಡ್ಬಿಟ್ಟವನೆ. ಸೂಪರ್ ಕಣ, ಸೂಪರ್ ಮಗ. SI ಆಗಕ್ ನನಗೂ ಆಸೆ ಕಣ. ಆದ್ರೆ ಹೆಣ್ಮಕ್ಳನ್ನ ನಾನು ಬಹಳ ಪ್ರೀತಿ ಮಾಡ್ತೀನಲ್ಲ, ಅದಕ್ಕೆ ಯಾವ್ದಾದ್ರು ಒಂದ್ ಹೆಣ್ಣು ಮಗು ಅದನ್ನ ತಗೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಕಣ. ನೀನ್ ದೊಡ್ಡ ಕೂಡ ಮೆಚ್ಚಿದೆ ಕಣ. ಇರ್ಲಿ ಇರ್ಲಿ ಇರ್ಲಿ. ಅದಿರ್ಲಿ. ಅಲ್ಲ ಸರ್? ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೇ ಮಗ, ಏನು ನನ್ನ ಹೆಂಡತಿ SI ಆಗ್ಬಿಟ್ಲಂತೆ ಕಣ. ಆನಂದನ ತಾಳಲಾರೆ, ನಿನ್ನ ಮಾತಲ್ಲೇ ನಾ ಹೇಳಲಾರೆ. ನನ್ನ ಎಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಸೂಪರ್ ಕಣ. ತಂಗ್ಯಾವನ್ SI ಮಾಡಿ ನೀನ್ PC ಆಗಿದೆಯಲ್ಲ, ನಿನ್ ದೊಡ್ಡ ಕೂಡ ಮೆಚ್ಚಬೇಕಣ. ಏಯ್, ಅವಳು ಚೆನ್ನಾಗಿರ್ಲಿ ಬಿಡ. ಲೇ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ನ ಯಾರು ಹಾರೈಸರು? ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ. ಏಯ್, ಕರುನಾಡು ನನ್ನನ್ನ ಕೈ ಬೀಸಿ ಕರೀತದೆ ಕಣ. ಸೂಪರ್ ಕಣ, ಸೂಪರ್. ಅದು ಬಿಡ, ನನ್ನ ಹೆಂಡತಿ SI ಆಗಿ ಇದೇ ಸ್ಟೇಷನ್ ಬರ್ತಾ ಇದ್ದಾಳೆ ಕಣ. ಹಂಗಾದ್ರೆ ಇಲ್ಲಿ ಡ್ಯೂಟಿ, ಮನೇಲಿ ಡ್ಯೂಟಿ, ಡಬಲ್ ಕೆಲಸ. ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಮಾ. ಸರ್, ನಿಮ್ಮ ನೋಡಿದ ತಕ್ಷಣ ನಂಗೂ ಒಂದು ಇನ್ಸ್ಪೈರ್ ಆಗ್ಬಿಡ್ತು ಸರ್. ಹೌದಾ? ಏನು? ಒಂದ್ ನಿಮಿಷ ಇರಿ. ಅಲ್ಲ ಲೇ, ಎಂತ ಅನ್ಸ್ಕೊಂಡವಳೆ ಮನೆಯಲ್ಲಿ ಮುಸ್ರಿ ತಿಕ್ಕದ್ ಬಿಟ್ಬಿಟ್ಟು ನಾಳೆಯಿಂದ ಕಾಲೇಜ್ಗೆ ಹೋಗ್ಬಿಡು. ಸರ್, ನೀವ್ ಎಂತ ಇರೋದು ಸರ್? SI. ನೀನು ಕಲೆಕ್ಟರ್ ಆಗ್ಬಿಡು. ಸೂಪರ್ ಜಗ. ನಿನ್ ಕೈಯಿಂದ ದೇಶ ಬದಲು ಮಾಡಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದ್ರೆ ಒಬ್ಬ ಕಳ್ಳನ್ ಬದಲು ಮಾಡಿದ್ಯಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ತಂಗಿ ಅಯ್ಯೋ, ಅವಳು ಬರೋದಲ್ಲಿ ಇರ್ಲಿ, ಫಸ್ಟ್ ಸ್ವೀಟ್ ತಿನ್ನು. ಸ್ವೀಟ್ ತಿನ್ನು, ಸ್ವೀಟ್ ತಿನ್ನು. ಮೇಡಮ್, ಎಲ್ಲರಿಗೂ ಸ್ವೀಟ್ ಹಂಚ್ಬಿಡು, ನಂಗೊಂದಿರ್ಲಿ. ಇವಾಗ ಕೇಳೋ. ಹೇಳು ತಂಗ್ಯವ್ವ, ಅಲ್ಲಿ ಬರ್ತಾವ ನೋಡ. ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ದೇ ಇರೋ 4ನೇ ಸಿಂಹನೇ. ಹಾ, ಯಾವ್ದು ಮೇಡಮ್? ಅದೇ ಕಾಣಿಸ್ತಿಲ್ಲ ಕಣ, ಹುಡುಕ್ತಾ ಇದ್ದೀನಿ. ಮೇಡಮ್, ಪಾಪ ಅಮಾಯಕನ ಯಾಕೆ ಹಂಗ ಹೊಡೆದು ಕಳಿಸ್ತೀರಿ ಮೇಡಮ್? ಅವನೇನು ತಪ್ಪು ಮಾಡಿಲ್ಲ ಕಣೋ, ನನ್ ಬಿಲ್ಡಪ್ಗೋಸ್ಕರ ಒದ್ದೆ ಅಷ್ಟೇ. ಮೇಡಮ್, ನಿಮ್ಮ ಬಿಲ್ಡಪ್ ಗೋಸ್ಕರ ಒಬ್ಬ ಅಮಾಯಕನ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಮೇಡಮ್,
ನಮ್ಮ ದೇಶದಲ್ಲಿ ಬಡವರ ಹೊಟ್ಟೆ ಮೇಲೆ ಎಷ್ಟೋ ಜನ ಹೊಡಿತಾ ಇದ್ದಾರೆ. ಅದನ್ನೆಲ್ಲ ಕೇಳೋದು ಬಿಟ್ಟು ನೀನು ಬಿಲ್ಡಪ್ಗೋಸ್ಕರ ಓದಿದ್ದನ್ನ ಕೇಳ್ತಿದ್ಯಲ್ಲ, ಇದೇ ರೀತಿ ಪ್ರಶ್ನೆನ ಕೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡ್ತಿತ್ತು ಕಣ. ಸೂಪರ್, ಸಖತ್ತ ಹೊಡೆದು ಡೈಲಾಗು. ತಂಗ್ಯವಾ ನಾ ಮನೆಗ್ ಬಂದ್ರೆ ಸಾಕು ಸೌಟ್ ಹಿಡ್ಕೊಂಡು ಅಣ್ಣ ಟೀ ಕುಡಿತೀಯಾ ಕಾಫಿ ಕುಡಿತೀಯಾ ಅಂತ ಕೇಳ್ತಿದ್ಲು. ಈಗ ನಾವು ಲಾಟಿ ಹಿಡ್ಕೊಂಡು ಹಂಗ್ ಫೈಟ್ ಮಾಡ್ಬಿಟ್ಟೆ ನೀನು. ತಂಗ್ಯವ್ವ ಮಂಗ್ಯವ್ವ ಇದನ್ನೆಲ್ಲ ಮನೇಲಿ ಇಟ್ಕೋಬೇಕು, ಸ್ಟೇಷನ್ ಅಲ್ಲ. ಗಾಟ್ ಇಟ್? ಸಕ್ಕದಾಗ ಹೊಡೆದ್ರಿ ಮೇಡಮ್ ಅವ್ರಿಗೆ. ಕಳ್ಳ ಹೇಗಿರ್ಬೇಕು ಹಾಗೆ ಇರ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ರಾಸ್ಕೂಲ್. ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ಹೋಗಿ ಬಂದು ಅವ್ರಿಬ್ರಿಗೆ ನಾಯಿ ಕೊಡ್ತಂಗ ಯಾಕೆ ಹೊಡಿತಾ ಇದ್ಯಾ? ಗಂಡಗೆ ಹೊಡೆದವಳು ನಾನ್ ನಿನ್ ಗಂಡ ಕಣೆ. ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಇದನ್ನೆಲ್ಲ ಮನೇಲಿ ಇಟ್ಕೋಬೇಕು, ಸ್ಟೇಷನ್ ಅಲ್ಲ. ನೀನು ಆಫ್ಟರ್ ಆಲ್ ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರೋ PC, ನಾನು ನಿನ್ನ SI. ಗಾಟ್ ಇಟ್? ಸ್ಟೇಷನ್ ಯಾಕೆ ಇಷ್ಟೊಂದು ಗಲೀಜಾಗಿದೆ? ಅದು ತಂಗ್ಯವಾ ಏನೋ ಸಾರಿ ಮೇಡಮ್, ಅದು ಕೆಲಸದೊಳು ಬಂದಿದ್ದಲ್ಲ, ಎಲ್ಲ ಶಿಡ್ಸಾಡಿ ಬಿಟ್ಟಿದ್ದಾರೆ ಮೇಡಮ್. ಅವಳಿನ ಮೇಲೆ ಬರೋದು ಇಲ್ಲ ಕಣೋ, ನಾನೇ ಅವಳನ್ನ ಬರ್ಬೇಡ ಅಂತ ಹೇಳಿದೆ. ಯಾಕೆ ಬರ್ಬೇಡ ಅಂದೆ? ಅಲ್ಲ ಮೇಡಮ್, ಯಾಕೆ ಬರ್ಬೇಡಿ ಅಂದ್ರೆ ಇನ್ನು ಮೇಲೆ ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೂಪರ್. ಏನ್ ಮೇಡಮ್, ಇಷ್ಟು ದೊಡ್ಡ SI ಆದ್ರು ನಮ್ ಕೆಲಸ ನಾವೇ ಮಾಡ್ಬೇಕಂತೇಳಿ ಕಸ ಹೊಡೆಯಕ್ ಮುಂದೆ ಬಂದಿದ್ದೀರಲ್ಲ, ಬಹಳ ಖುಷಿ ಆಯ್ತು. ಕಸ ಹೊಡಿಬೇಕಂತಾರ. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ರಾಮ. ಮಿಸ್ಟರ್ ಶಿವು, ಮೇಡಮ್ ಪೊರ್ಕೆ ಕೊಡಿ. ತೊಳಿ ಮೇಡಮ್, ಗುಡಿಸಿ. ನೇನ್ ಗುಡ್ಸೋ ಮೇಡಮ್, ಸ್ವಲ್ಪ ಮರ್ಯಾದೆ ಕೊಟ್ಟಿ ಮಾತಾಡಿ ಮೇಡಮ್. ಮುಚ್ಕೊಂಡ್ ಗುಡ್ಸ ಲೇ. ಏನಂದೆ? ಮುಚ್ಕಾನ್ ಗುಡ್ಸಾಲೆ ಅಂದು ಸರ್. ಅಯ್ಯೋ ನೀನು ಅವನಿಗೆ ಯಾಕೆ ಹೊಡಿತಿದ್ಯಾ? ನೋಡ್ಸ ಮುಚ್ಕೊಂಡ್ ಗುಡ್ಸಲೆ ಅಂತವನೆ. ಇದೇ ಫ್ರಸ್ಟ್ರೇಷನ್ ಕೆಲ್ಸದ ಮೇಲೆ ತೋರಿಸಿದ್ರೆ ಇಷ್ಟೊತ್ತಿಗೆ ಸ್ಟೇಷನ್ ಕ್ಲೀನ್ ಆಗಿರೋದು. ನೀನು ಆಫ್ಟರ್ ಆಲ್ PC, ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಗಾಟ್ ಇಟ್? ಆಯ್ತು ಮೇಡಮ್. ಜಗ್ಗಪ್ಪ ಕಸ ಗುಡಿಸಪ್ಪ ಜಗ್ಗಪ್ಪ. ನೀನೇನ್ ಮಾಡ್ತೀಯ? ಏನ್ ಮಾತಾಡ್ತಿದ್ರಿ ಮೇಡಮ್? ನಾನ್ ಏನ್ ಮಾಡ್ತೀನಿ ಅಂತ ಕೇಳ್ತಿದ್ರಲ್ಲ ಮೇಡಮ್ ನೀವು. ಆ ಕಸ ಹೊಡೆದ್ ನೋಡ್ತಾ ಇದ್ದೀನಿ. ಎಲ್ಲ ವರ್ಷದೊಂದು ಬಾಕಿ ಇತ್ತಲ್ವಾ? ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ರಾಮ. ए मताप प्रताप, Yes, madam. ಚೆಲ್ಲಿ ದೇಶ में कोई ಬೆಳ್ಳಿ ಆಯಾ ರೇ. ಹೆಣ ಬೀಳೋ ಜಾಗದಲ್ಲಿ ನೋಣ ಇರ್ಬೇಕು, ಈ ಸ್ಟೇಷನ್ ಅಲ್ಲಿ ಸುಷ್ಮಿತನ್ ಹವಾ ಇರ್ಬೇಕು. ನಾನು ಬರೋ ಅಷ್ಟೊತ್ತಿಗೆ ಈ ಸ್ಟೇಷನ್ ಕ್ಲೀನ್ ಆಗಿರ್ಬೇಕು. ಜಗ್ಗಪ್ಪ, ಏನು ಇದು? ಅದು ಮಾಪು, ಇದು ಪರ್ಕೆ, ಇದು ಸೆಲ್ಲೋ. ನೀನ್ ಸುಮ್ನಿರಲ್ಲ. ತಕೊಂಡೋಗಿ ರಿಮೋಟ್ ಹಾಕೊಳ್ಳಕ್ಕೆ ಅವನ್ಗೆ. ನಾನು ಸಾಯ್ತಾ ಇದ್ದೀನಿ ನಾನು. ಜಗ್ಗಪ್ಪ, ನಾನು ಹೇಳಿದ್ದು ಏನು ನಿನ್ ಪರಿಸ್ಥಿತಿ ಇದು? ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ಪ್ರಿಯತೆ ಜೊತೆ ಕಥೆ ಮುಗಿದಿದೆ. ಸಾರ್ ವಿಧಿಯ ನಾಟಕ ನನ್ನ ಬದುಕು ಸೂತಕ. ಕಷ್ಟಪಟ್ಟು ಓದಿಸಿದಿಕ್ಕೆ ಹೆಂಗೆಲ್ಲ ಮಾಡ್ತಾಳೆ ನೋಡ. ಸಾರ್, ನಿಮ್ಮನ್ನ ನೋಡಿದ್ಮೇಲೆ ಇನ್ನೊಂದು ಇನ್ಸ್ಪೈರ್ ಆಗ್ಬಿಡ್ತು ಸರ್. ಏನಪ್ಪ? ಒಂದ್ ನಿಮಿಷ ತಡೀರಿ ಸರ್. ಲೇ ಎಂತ ಅನ್ಸ್ಕೊಂಡವಳೆ, ನೀನ್ ಯಾವ ಕಾಲೇಜ್ಗೂ ಹೋಗ್ಬೇಡ, ಮನೇಲಿ ಮುಸ್ರೆ ತಿಕ್ಕು, ನೀನ್ ಯೋಗ್ಯತೆ ಅಷ್ಟೇ ಬಾಯ್ ಮಾಡಕ. ಯಾಕೆ ಹಂಗ್ ಮಾಡ್ತಾ ಇದ್ಯಾ? ಸುಮ್ ಕುತ್ಕೊಳ್ಳಲ್ಲ, ಎಲ್ಲ ನಿನ್ನಿಂದನಾಗಿದ್ದು. ಅಂತ ಓದಿಸ್ಬಿಟ್ಟಿ ನಿನ್ಗೆ ಒಬ್ಬನಿಗೆ ಏನೋ ಓದ್ಸಕ್ಕಾಗದೆ ಹೆಂಡ್ತಿನ. ನಮ್ಗೆ ಯಾರು ಓದ್ಸಕ್ ಹಾಕತ್ತಿಲ್ವಾ ಹೆಂಡ್ತಿನ? ನನ್ನ ಹೆಂಡ್ತಿನ ಓದಿಸಿದ್ರೆ ಕಲೆಕ್ಟರ್ ಆಗಿರೋಳು, ಅವ್ನ ಹೆಂಡ್ತಿ ನಾನು ಓದಿಸಿದ್ರೆ DC ಆಗಿರೋಳು. ಸುಮ್ ಕುತ್ಕೊಳ್ಳಲ್ಲ, ಸಾಕು. ಅದೇನೋ ಅಂತಾರಲ್ಲ, ಹೇಳು. ಆ ಪಾತ್ರ ಕೆಳಗೆ ಬೆಂಕಿ ಹಚ್ಚೋಳ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಹುಡುಗ ಬೆಂಕಿ ಹಚ್ಚಿದ್ರೆ ನಾಲ್ಕು ಹಚ್ಚಲ್ವಲ್ಲ. ಕಂಗ್ರಾಚುಲೇಷನ್ ಬಾವಾ. ಬಾವಾ, ತಂಗಿ SI ಆಗ್ಬಿಟ್ಲಂತೆ. ಕಣಪ್ಪ, SI ಓದ್ಸು ಅಂತ ನಾನೇ ಹೇಳಿದ್ದು ತಂಗಿಯಮ್ಮಂಗೆ. ನೀನ್ ಹೇಳ್ದ ಒಳ್ಳೆ ಕೆಲಸ ಮಾಡಿದ್ಯ. ಒಳ್ಳೆ ಹೆಣ್ಣು ಒಂಥರ ಬಾಣ ಇದ್ದಂಗೆ, ಸರಿಯಾಗಿ ಸಾಣ ಹಿಡಿದು ಸಮಾಜಕ್ಕೆ ಬಿಡುವಂತೆ. ಬುಟ್ಟ ನೋಡು ಬಾವ, ಎಲ್ಲಿ ಅನ್ಯಾಯ ನಡೆಯುತ್ತಾ ಅಲ್ಲೆಲ್ಲ ಹೋಗಿ ತಂಗಿಯಮ್ಮ ಚುಚ್ಚುತ್ತಾ ಅವಳೆ. ಬಾವ ಬಿಡೋದ್ ಬಿಟ್ಟ ಕಣ, ಸರಿ ಎಳೆದು ಬಿಟ್ಟವನೆ. ಆ ಬಾಣ ಹೋಗಿ ಸ್ಟೇಷನ್
ಸ್ಟೇಷನ್ ಗೋಡೆಗೆಲ್ಲ ನಾಟಿ ನಿಮ್ ಬಾವನ್ ಬುಡಕ್ಕೆ ಬಂದೈತೆ. ಹೊಡಿತಾವ್ ನೋಡ್ ಬಾವ. ಹೊಡಿಯದ ನನ್ನ ಮಗನ ನಿನಗ್ ಮೆಟ್ಟು ತಗ ಹೊಡಿಬೇಕು. ಲೋಪರ್ ನನ್ ಮಗನ ಇಲ್ದೆ ಐಡಿಯಾದೆಲ್ಲ ಕೊಟ್ಬಿಟ್ಟು ನಾನು ಬಾಳ ಹಾಳು ಮಾಡಿದ್ದೆಲ್ಲ. ಏನಂತ ಗಂಡು ಮಕ್ಳು ಓದಿದ್ರೆ ಮನೆಗ್ ಬೆಳಕು, ಹೆಣ್ಣು ಮಕ್ಳು ಓದಿದ್ರೆ ಸಮಾಜಕ್ಕೆ ಬೆಳಕು ಅಂತ. ಅವಳು ಸಮಾಜ ಬೆಳಗ್ಬಿಟ್ಟು ನನ್ನ ಬಲ್ಬ್ ಕಿತ್ತಾಕ್ತಾಳಿ. ಅಯ್ಯೋ ಪಾಪ ಬಾವುಂಗೆ ಬಹಳ ಒಳಗ್ ಚುಚ್ಕೊಂಡ್ಬಿಟ್ಟಿದೆ. ಏನೋ ಮಗನ ಪರಿಸ್ಥಿತಿ ಹಿಂಗ. ಜಗಪ್ಪ ಹಲೋ ಮಿಸ್ಟರ್ ಜಗಪ್ಪ, ಬೇಜಾರಾಗಬೇಡ. ಆಗಿದ್ದಾಯ್ತು ಹೋಗಿದ್ದೋಯ್ತು, ಸಮಾಧಾನ ಮಾಡ್ಕೊಂಡಿರು. ಏನೋ ಮಾಡ್ತಿದ್ದೀರಾ ನಾಳೆ ಗಂಡ್ ಮಕ್ಳ? ಏನು ಅಂದೆ? ನಾಳೆ ನನ್ನ ಮಗ್ಳ ಅಂದು ಸರ್. ಅವನಿಗೆ ಯಾಕೆ ಹೊಡಿತಿದ್ಯಾ? ನಾಳೆ ನನ್ ಮಗ ಅಂತ ಅನ್ಸ. ಇದ್ದೆ ಫ್ರಸ್ಟ್ರೇಷನ್ ಕೆಲ್ಸದ್ಮೇಲೆ ತೋರಿಸಿದ್ರೆ ಇಷ್ಟೊತ್ತಿಗೆ ಕಳ್ಳರನ್ನೆಲ್ಲ ಹಿಡಿಬೋಯ್ತು. ನಾನ್ ಸೆನ್ಸ್. ನೀನ್ ಆಫ್ಟರ್ ಆಲ್ ಪಿ ಸಿ ಕಣೋ. ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬೀತಿರ್ಬೇಕು. ನಾನ್ ನಿನ್ನ ಎಸ್ ಐ, ದಟ್ಸ್ ಆಲ್. ಎಸ್ ಮೇಡಮ್. ಎಲ್ಲ ಲೈನಾಗ್ ನಿಂತ್ಕೊಳ್ಳಿ. ಎಸ್ ಮೇಡಮ್ ಬಂದೆ. ಮತ್ತೆ ಬುಕ್ ಎಲ್ಲ ಮೇಂಟೈನ್ ಮಾಡಿದೀರಾ? ಹೌದು ಮೇಡಮ್. ಓಹೋ ಮಿಸ್ಟರ್ ಜಗದೀಶ್ ಕುಮಾರ್, ಎಸ್ ಮೇಡಮ್. ತಿಂಗಳು ನೀವು 10 ದಿನ ರಜಾ ಹಾಕಿದ್ರಿ. ಹೌದು ಮೇಡಮ್. ಈ ತರ ನೀವು 10 ದಿನ 20 ದಿನ ಅಂತ ರಜಾ ಹಾಕ್ತಿದ್ರೆ ಕಳ್ಳನ್ ಯಾವನ ಹಿಡಿತಾನೆ? ಈ 10 ದಿನ ನೀವು ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರು ಅಂತ ನನಗೆ ಗೊತ್ತಾಗ್ಬೇಕು. ಯಾರ ಜೊತೆ ಎಲ್ಲಾಗಿದೆ ನಿಂಗ್ ಗೊತ್ತಿಲ್ವಾ ಸಸು? ನೀನು ಆಫ್ಟರ್ ಆಲ್ ಜಸ್ಟ್ ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿತ್ತಿರೋ ಪಿಸಿ. ನಾನು ನಿನ್ನ ಎಸ್ ಐ ಅನ್ನೋದ್ನ ಮರಿಬೇಡ ಕಣೋ. ಬಾಯಿ ಮುಚ್ಕೊಂಡು ಕೇಳಿದಕ್ಕೆ ಆನ್ಸರ್ ಮಾಡು. ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಹೇಳು. ನನಗೆ ಮದುವೆ ಮಾಡಿರೋ ಅತ್ತೆ ಮಾವ ಅಂತ 2 ಹೆಸರು ಗಟ್ಟೆಗಳಿವೆ ಮೇಡಮ್. ಮೇಡಮ್ ನೀನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಿದ್ದೆ. ಮೇಡಮ್ ನೀವು ಎಸ್ ಐ ಮೇಡಮ್. ನಾನ್ ನಿಮ್ಮ ಅಪ್ಪ ಅಮ್ಮನ ಭಯಕಾಯ್ತದ ಮೇಡಮ್. ಆ ಲೋಪರ್ ನನ್ ಮಕ್ಳು ಹಬ್ಬಕ್ ಬಾ ಅಂತ ಕರೆದ್ರು ಮೇಡಮ್. ನಮ್ಮ ಮಾವ ಕರೆದ ತಕ್ಷಣ ನನ್ನ ಹೆಂಡತಿ ಒಬ್ಳು ಅವಳ ಕೊಳ್ಳು ಮಿಂಟಿ ಅವಳ ಕೊಳ್ಳ ಬಿಟ್ಟಿ ಅಲ್ಲ ಮೇಡಮ್. ಮೇಡಮ್ ಅವನ್ ಮೇಲೆ ಯಾಕೆ ಪರ್ಸೇಷನ್ ತೋರಿಸ್ತೀರಾ? ನಾನ್ ನನ್ನ ಹೆಂಡತಿ ಬಗ್ಗೆ ಹೇಳ್ತಿರೋದು. ನೀವು ಎಸ್ ಐ ಮೇಡಮ್, ನಾನ್ ಪಿ ಸಿ. ಹೇಳ್ರಪ್ಪ ಪಿ ಸಿ. ನಿಮ್ಗೆ ಭಯಕಾಯ್ತದ ಮೇಡಮ್. ಕರ್ಕೋಬೋದೆ ಮೇಡಮ್. 10 ದಿನ ವಾಪಸ್ ಬರೋಕೆ ಬಿಡ್ಲಿಲ್ಲ ನಮ್ಮ ಅತ್ತೆ. ಈ ಕೋತಿಗೆ ಚಿಂಪಂಜಿ ಮೇಲೆ ಹೆಂಗ್ ಪ್ರೀತಿನೋ ಹಂಗೆ ನನ್ನ ಹೆಂಡತಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಮೇಡಮ್. ಬುಕ್ಕಲ್ಲಿ ಮಾತಾಡ್ಕೊಂಡು 10 ದಿನ ಕಳೆದು ಬಿಟ್ಲು ಮೇಡಮ್. ಈಗ ನೋಡಿ ನಾ ಹೆಂಗ್ ಬಯಸ್ಕೊಬೇಕು ಮೇಡಮ್. ಕೆಲವ್ರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ, ಆದ್ರೂ ಸತ್ತು ಎಣ ನಿಂತಂಗ್ ನಿಂತಿರ್ತಾರ ಮೇಡಮ್. ಓಕೆ, ಫಾಸ್ಟ್ ಈಸ್ ಫಾಸ್ಟ್. ಇದನ್ನ ಬಿಟ್ಬಿಡೋಣ. ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಹೇಳಿ? ಕಥ ಕೊಡಿದ್ರಿ ಬಿಟ್ಬಿಡ್ತೀನಿ ಮೇಡಮ್, ಬಿಟ್ಬಿಡ್ತೀನಿ. ಓಕೆ ಜಗದೀಶ್ ಕುಮಾರ್, ಎಸ್ ಮೇಡಮ್. ಬನ್ನಿ ಇಲ್ಲಿ. ಊರಿಂದ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ಹೋಗಿ ಪಿಕ್ ಮಾಡ್ಕೊಂಡ್ ಬನ್ನಿ. ಅಪ್ಪ ಮಾವ ಆ ಬೇವರ್ಸಿ ನಾಯಿಗಳು ನನ್ನ ಮನೆಗೆ ಯಾಕೆ ಬರ್ತಾವ್ರೆ? ಯಾಕೆ ಬರ್ತಾವ್ರೆ? ನೀವ್ ಎಸ್ ಐ ಮೇಡಮ್, ನಾನು ಪಿ ಸಿ. ನಮ್ಮತ್ತೆ ಮಾವನು ಬೈತಾ ಇದ್ದೀನಿ. ಆಯ್ತು ಮೇಡಮ್. ಮೇಡಮ್ ಉರಿತಾ ಇದ್ದ ಐಸ್ತಂಬರ್ತೀವ್ರಿ ಅದಾ ಮೇಡಮ್. ಆ ಕಿತ್ತೋದ್ ಅತ್ತೆ ಮಾವ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮೇಡಮ್. ಮಗನೇ, ಕರೆಕ್ಟ್ ಟೈಮ್ ಬಂದ್ಬಿಟ್ಟೇನಿ. ಅವಳು ಕೊಟ್ಟೆಗೆ ಅವಳು ಬೈಸ್ಕೊಂತ ರೋಮರಿ ಅಲ್ವಾ? ತಾಯಿ ಬೈದಂಗ್ ಬೈತಾಳಾಕಿ. ನಾನು ನಮ್ಮ ಅವನ ಕೊಟ್ಟೆಗೆ ಬೈಸ್ಕೊಂಡಲ್ಲ, ಇವಳು ಕೊಟ್ಟೆಗೆ ಯಾಕೆ ಬೈಸ್ಕೊಂಡ್ ನಾನು? ಪಿಸಿ ಸರ್, ಏನ್ ಎಸ್ ಐ ಮೇಡಮ್ ಬರಕ್ಕೆ ಮುಂಚೆ ಬಂದ್ಬಿಟ್ಟಿದ್ದೀರಿ? ಅವಳು ಕುಳ್ಮಿಂಟಿ ಈಟದಾಳ ಕಣ. ಎಷ್ಟು ಗಾಂಚಲಿ ಅವಳಿಗೆ. ನನಗೆ ಬೈತಾಳ ಅಣ್ಣಯ್ಯ ಅಣ್ಣಯ್ಯ ಅಂತಾಳೆ. ಮಾತೆತ್ತಿದ್ರೆ ಇಲ್ಲಿ ಬಂದು ಗಾಂಚಲಿ ಮಾಡ್ತಾಳೆ. ಗಾಂಚಲಿ ಅವಳ ಮಕ್ಕ ಸಿಕ್ಬಿಟ್ರಲ್ಲ ನಾಯಿ ಹೊಡೆದಂಗ. ಸಾರಿ ಮೇಡಮ್, ಗುಡ್ ಮಾರ್ನಿಂಗ್. ಜಗಪ್ಪ ಯಾಕೆ ಬಂದು? ಜಗ್ಗಪ್ಪ ಅಲ್ವಾ ಮೇಡಮ್? ರಾತ್ರಿ ಮಲ್ಲಿಗೆ ಹೂವು ಮೈಸೂರು ಪಾಕ್ ತಗೊಂಡು ಅದೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದ ಮೇಡಮ್. ಅದು ಯಾರ ಮನೆಗೆ ಹೋದ್ ನಾವು ಏನ್ ಕತೆ? ನೀವು ಎಸ್ ನಿಮ್ಮ ಮನೆಗೆ ಯಾಕೆ ಬಂದಿರ್ತೀವಿ? ಸಾರಿ ಮೇಡಮ್, ಲೇಟ್ ಆಗೋಯ್ತ. ಲೇಟ್ ಆಗ್ಬಿಡ್ತಾ? ಹೊತ್ತು ನಾ ಎಲ್ಲಿ ಬೇಕಲ್ಲಿ ಬಿಡೋದಲ್ಲ ಮೇಡಮ್.
ಕರೆಕ್ಟ್ ತಗೊಂಡೋಗಿ ಹಣೆ ಮತ್ತೆ ಇಟ್ಕೋಬೇಕು ಮೇಡಮ್. ನೀವೇ ಅಸಹ್ಯ ಮೇಡಮ್, ನಿಮಗೆ ಇಟ್ಕೊಳ್ಳೋದು ಗೊತ್ತು ನಾವು. ನಮಸ್ಕಾರ ಮಿಸ್ಟರ್ ಜಗದೀಶ್ ಕುಮಾರ್, 10 ನಿಮಿಷ ಯಾಕೆ ಲೇಟ್ ಆಗಿ ಬಂದ್ರಿ? ಮೇಡಮ್, ನನ್ನ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಎಲ್ಲ ಕೆಲ್ಸನೂ ಮಾಡ್ಬಿಟ್ಟು ಬರ್ತಿದ್ಲು ಮೇಡಮ್. ಈಗ ಅವಳಿಗೆ ಒಂದು ದೊಡ್ಡ ಕೆಲಸ ಸಿಕ್ಬಿಟ್ಟಿದೆ ಮೇಡಮ್. ಎಲ್ಲ ಕೆಲಸ ನಾನೇ ಮಾಡ್ಬಿಟ್ಟು ಬರ್ಬೇಕು ಮೇಡಮ್. ಅವಳು ಮೊಖಕ್ಕೆ ಹಸು ಸಗಣಿ ತಕೊಂಡು ಹೊಡಿಯ. ಏನಂತೆ? ನಿನ್ನ ಮೊಕ್ಕೆ ಸಗಣಿ ತಕೊಂಡು ಹೊಡಿ. ಇರ್ಲಿ ಬಿಡಿ ಬರಲ್ಲ. ನಾಳೆಯಿಂದ ಬೇಗ ಬನ್ನಿ, ಅಷ್ಟೇ ಅಷ್ಟೇ. ಯಾಕೆ ಇರ್ಲಿ. ನೀವ್ ಎಷ್ಟಾಯ್ತು ಕತೆ ಕೇಳಿ, ಕತೆಗೆ ಕಾರಣ ಕೇಳಿ ಮೇಡಮ್. ಸಂಜೆ ನಮ್ಮ ಮನೆಗೆ ಅತ್ತೆ ಮಾವ ಅಂತ 2 ಹಂದಿಗಳು ಬಂದವೆ ಮೇಡಮ್. ಹಂದಿಗಳು ಅದು ದೊಡ್ಡ ಹಂದಿ. ನಮ್ಮ ಮಾವ ದನ ತಿಂದಂಗ್ ತಿಂದ್ಬಿಟ್ಟು ರಾತ್ರಿ ಎಲ್ಲ ಡರ್ ಗೊರಕೆ ಹೊಡೆದು ಮಡಗ್ತಾನೆ ಮೇಡಮ್. ಇನ್ನು ತಾಯಿ ಹಂದಿ ಮರಿ ಹಂದಿ ಮಗಳಂದಿ 2 ಸೇರ್ಕೊಂಡು ಬೆಳಗಾದ ವಾಟ 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 ಹೆಂಗ್ ನಿದ್ದೆ ಬರುತ್ತೆ ಮಿಸ್ಟರ್ ಜಗದೀಶ್ ಕುಮಾರ್, ಮೇಡಮ್. ಗುರ್ಕೆ ಹೊಡ್ಕೊಂಡ್ ಮಲಗಿದ್ದು ನಮ್ಮಪ್ಪ ತಾನೇ? ಮೇಡಮ್, ನೀವ್ ಎಸ್ಐ ಮೇಡಮ್, ನಾನು ಆಫ್ಟರ್ ಆಲ್ PC. ನಾನು ಯಾಕೆ ನಿಮ್ಮ ಅಪ್ಪನ ಬೋಯಾಗ ಮೇಡಮ್? ಮಿತಿ ಮೀರಿ ಮಾತಾಡ್ತಿದ್ಯಾ ಜಗದೀಶ? ಮುಚ್ಕೊಂಡು ಕೆಲಸ ನೋಡ್ಕೊಳ್ಳಲ್ಲ ಇಡಿಯಟ್. ಸಾಕೋಗಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಸಾರಿ ಸುಮ್ಮನೆ ಅಲ್ಲ ಕಣೋ, ನಿನ್ನ ಹೆಂಡತಿಗೆ ಅಷ್ಟೊಂದು ಟಾರ್ಚರ್ ಕೊಟ್ರು, ಇನ್ನು ಮಾತು ಕೇಳ್ತಿಲ್ಲಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಮಾಡೋಣ ಮಗ. ಏ ಕಡ ಬರಲಿ. ಬಂದೆ. ಅವಲಕ್ಕಿ ಪವಲಕ್ಕಿ ಡನ್ ಯು ರನ್. ಎಸ್ ಸರ್. ಅಯ್ಯಯ್ಯೋ ಏನಾಯ್ತು ಮೇಡಮ್? ಕಳ್ಳ ಓಡೋಗ್ಬಿಟ್ಟ ಮೇಡಮ್. ಇಡಿಯಟ್. ಅವ್ನು ಓಡೋಗೋರ್ಗು ನೀವೇನ ಮಾಡ್ತಿದ್ರಿ? ಅವನು ಹೊಡಿತಾ ಇದ್ದಾನ, ಹೊಡ್ಸ್ಕೊತಾ ಇದ್ದ ಮೇಡಮ್. You nonsense. ಮೇಡಮ್, ಹಲೋ ಹಲೋ, ACP ಸ್ಪೀಕಿಂಗ್. ಸರ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸರ್. ಚಟ್ಟಾ ಪೈಸೆ ಸರ್, ನಿಮ್ಮ ಸ್ಟೇಷನ್ ಅಲ್ಲಿ ಕಳ್ಳ ಓಡೋಗಿದಾನಂತ ಗೊತ್ತಾಯ್ತಲ್ರಿ, ಏನ್ರಿ ಮಾಡ್ತಿದ್ರಿ? ಸರ್ ಆಕ್ಚುಲಿ ಇಲ್ಲ ಸರ್, ನಾನು ಇರ್ಲಿಲ್ಲ ಸರ್. ನೋ ಮೋರ್ ಡಿಸ್ಕಷನ್, ಯು ಆರ್ ಸಸ್ಪೆಂಡೆಡ್. ಏನಾಯ್ತು ಮೇಡಮ್? ನಿಮ್ಮ ಬೇಜವಾಬ್ದಾರಿ ತಂದಿಂದ ನಾ ಸಸ್ಪೆಂಡ್ ಆಗಿದ್ದೀನಿ ಕಣ್ರು. ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ. ಬಾರ ಇಲ್ಲಿ. ಏಯ್, ನಾನ್ ಯಾರು ಅಂತ ಮಾತಾಡ್ತಿದ್ಯಾ? ಕಳ್ಳನ್ ಹಿಡಿಯಕ್ಕಾಗದೆ ಕೆಲಸ ಕಳ್ಕೊಂಡಿರೋ ಬೇಜವಾಬ್ದಾರಿ ಜನ ನೀನು. ಹೋಗಿ ಪಾತ್ರೆ ತೊಳೆದ್ಬಿಟ್ಟು ಒಂದ್ ಗ್ಲಾಸ್ ಟೀ ಮಾಡ್ಕಬ. ಅಣ್ಣಯ್ಯ, ಏನಾದ್ರು ಅಣ್ಣಯ್ಯ ತಮ್ಮಯ್ಯ ನಮ್ಮ ಹತ್ರ ಇಟ್ಕೊಬಾರ್ದು. ಏನೇ ಪ್ಲೀಸ್, ಏನೋ ಅಧಿಕಾರ ಸಿಕ್ತು ಅಂತಂದ್ಬಿಟ್ಟು ಅಷ್ಟೊಂದೇನೆ ಕೀಳಾಗ್ ನೋಡೋದು. ನೋಡು, ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರು ಆಕಾಶನ ತಲೆ ಎತ್ತೆ ನೋಡ್ಬೇಕು, ಭೂಮಿನ ತಲೆ ಬೊಗ್ಸಿನೇ ನೋಡ್ಬೇಕು. ಅರ್ಥ ಆಯ್ತಾ? ಯಾವನ್ಗೋ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದಂತೆ ಹಂಗಾಯ್ತು ಬಾಳು. ಕೊಡೆ ಹೇಳಿಲ್ಲ, ಸ್ವಲ್ಪ ಪ್ಯಾರಾಚೂಟ್ ಹಿಡಿದ್ಬಿಟ್ರೆ ಅದೇ ಸಮಸ್ಯೆ ಆಗಿದ್ದು. ದಯವಿಟ್ಟು ಕ್ಷಮಿಸ್ಬಿಡಿ ಆಯ್ತಾ? ಆ ಕಳ್ಳ ಏನಾದ್ರೂ ವಾಪಸ್ ಬಂದ್ರೆ ನನ್ ಕೆಲ್ಸ ವಾಪಸ್ ಸಿಗುತ್ತಂತೆ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ ನೀವಿಬ್ರು. ಹೌದಾ? ಇದಾಳೆ ಮೆಕ್ಕೆ, ನಿನಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾವ್ ಕಳ್ಳನ್ನ ಕಳ್ಸಿತ್ತು. ಎಲ್ಲೂ ಹೋಗಿಲ್ಲ, ಬತ್ತಾನಿರಿ ಇವಾಗ. ಕರೇನಾ? ಕರೀರಿ. ಕಳ ಏ ಕಳ ಕಳ ಇಲ್ಲ ಸೈಡ್ನಲ್ಲಿ ಇರ್ತಾನೆ. ಕಳ ಏ ಮೋಸ್ಟ್ಲಿ ಎಳಕ್ ಹೋಗ್ಬೇಕು. ಕಳ ಏ ಕಳ್ಳ ಕಾಕ ಕಳ್ಳ ಏನೇವನು ನಮ್ಗೆ ಗುನ್ನ ಮಡಗ್ಬಿಟ್ನಲ್ಲ. ಹೊಡ್ಸ್ಕೊಂಡ್ಬಿಟ್ಟು ಸರಿಗೆ. ಏನು ಕೆಲ್ಸದ್ದು ಹಲೋ. ಹಾ ಸರ್, ಕೆಲ್ಸ ಸಿಗ್ತೇನೋ ಕಡ. ಫೋನ್ ನಿಮ್ಗೆ. ಹಾ ಸರ್, ಆಯ್ತು ಸರ್. ಏನಾಯ್ತು? ಇವ್ರು ಕೆಲ್ಸ ವಾಪಸ್ ಬರ್ತಾರೆ. ಮತ್ ನಮ್ಗೆ ಕೆಲ್ಸ ಹೋಯ್ತಂತೆ. ಈಗ ನಮ್ಮ ರಚಿನ ಕೇಳೋಣ ಸ್ಕಿಟ್ ಹೇಗಿತ್ತು ಅಂತ. ರಚ್ಚಿ. ಸುಷ್ಮಿತಾ ಮ್ಯಾಮ್, ಈ ನೇಲ್ಡ್ ಇಟ್ ಕಿಲ್ಡ್ ಇಟ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಹೇಳ್ತೀನಲ್ವಾ, ನನ್ ಗೊತ್ತಿಲ್ಲ ಇವಾಗ ಇನ್ನೇನ್ ಹೇಳ್ಬೋದು ಅಂತ. ಇನ್ನೇನಾದ್ರೂ ಅದಕ್ಕೂ ಮೇಲೇನಾದ್ರೂ ಇದ್ರೆ ದಟ್ ಇಸ್ ಯು ಇನ್ ಟುಡೇಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಜಗ್ಗ ಮತ್ತೆ ಶಿಟ್ ಶಾಡೋ ಶಿವ. ಶಿಟ್ ಶಾಡ್ಸ್. ಶಿಡ್ ಶಾಡೋ ಶಿವ, ಇಟ್ಸ್ ನಾಟ್ ಎ ಬ್ರಾಂಡ್, ಇಟ್ಸ್ ಎ ಟ್ರೆಂಡ್. ಅದಾದ್ಮೇಲೆ ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಶಿವುದು ಮತ್ತೆ ಜಗ್ಗಾದು ಆ ಕಾಮಿಡಿ, ಆ ಡೈಲಾಗ್ಸು
Brilliant. Overall, very, very entertaining. And Susu, ಥ್ಯಾಂಕ್ ಯು thank you. ಥ್ಯಾಂಕ್ ಯು ಸೊ ಮಚ್ ರಚ್ಚಿ. ಗುರುಗಳೇ, ಜಗ್ಗಪ್ಪ ಆಸ್ ಯೂಶುವಲ್ ಸೂಪರ್. ನನಗೆ ಖುಷಿಯಾಗಿದೆ ಇವತ್ತು ನಮ್ಮ ಶಿವ ಚಿಟ್ಶಾರ ಚೆನ್ನಾಗಿತ್ತು. ಆಕ್ಚುಲಿ ಪರ್ಫಾರ್ಮೆನ್ಸ್ ವಾಸ್ ಬ್ರಿಲಿಯಂಟ್. ಫಸ್ಟ್ ರಿಯಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಶಿವ. ಈಗ ನನಗೆ ಅದೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿ. ಆ ಒಂದು ಬೊಟ್ಟು ಇಲ್ಲಿತ್ತು, ಹೌದು ಸರ್. ನಂದು ಅದೇ ಕನ್ಫ್ಯೂಷನ್ ಆಯ್ತಾ? ಗುರುಜಿ. ಆಮೇಲೆ ಇನ್ನೊಂದು 2 ಹಂದಿಗಳು ಮಾತಾಡ್ತಾ ಇದ್ದೇವೆ, ಅದು 2 ಸಿಂಕ್ ಆಗ್ತಾ ಇಲ್ಲ. ಹೌದು, ಅವ್ರು ಮಾತಾಡ್ತಿದ್ರೆ ಇವ್ನಿಗೆ ಹೆಂಗ್ ಬೊಟ್ಟು ಬರುತ್ತೆ? ಬೊಟ್ಟು ಮಾತ್ರ ಇವ್ನಿಗೆ Both ಮಾತ್ರ ಹಿಂಗೆ ಸುಮ್ನೆ ಆಡ್ ಇವ್ನು ಮಾಡೋದು. ಬೇರೆ ಎಲ್ಲೋ ಹೋಗಿದ್ದ. ಸರ್ ಇಲ್ಲ ಏನಿಲ್ಲ ಸರ್, 12:30 1 ಗಂಟೆ ಮಾತಾಡ್ದೆ ಸರ್. ಆಮೇಲೆ ಮಲ್ಕೊಂಡು ನೀನು ಸರ್, ಅವ್ನ್ ಕೆನ್ನೆಗ್ ಬೆಳಗ್ಗೆ ಬೊಟ್ಟಿಟ್ಬಿಟ್ಟು ಮಲ್ಕೊಂಡೆ. ಹೌದು ಸರ್. ಏನ್ ಏಜ್ ನಿಂದು? ಇವಂದ 32, 33. ಇವನಿಗೆ 35 ಆಗಿದೆ. ಜಗ್ಗಂಗ 35. ಹೌದು ಜಗ್ಗಂಗೆ ಮೇಡಮ್. ಇಲ್ಲ ಮೇಡಮ್, ನಿಂಗ್ ಕೇಳಿದ್ದು ರಚ್ಚು. ನಂಗೆ ಇವಾಗ 22. 10 ವರ್ಷದಿಂದ ಇದಾರೆ ಹೇಳ್ತಿದ್ದಾಳೆ ಅಂತ ಇವಳು. 22 ಅನ್ಕೊಂಡು. ಎಷ್ಟಪ್ಪ ಇವಳಿಗೆ ಏಜು? 28. 30. ಇಲ್ಲ ಮೇಡಮ್, 26. ನನಗೆ ಯಾರೋ ಹೇಳ್ತಾ ಇದ್ರು, ಅದಕ್ಕೆ ನಾನು ಯಾರು ಹುಡುಗಿರ್ತ ಏಜ್ ಕೇಳಲ್ಲ. ಯಾಕಂದ್ರೆ ನಮ್ಗೆ ಯಾರೋ ಹಿರಿಯರು ಕೇಳಿದ್ರು, ಹುಡುಗಿರು ಕೇಳ್ಬೋದಾ ಏಜು? ಹುಡುಗರು ಹುಡುಗಿರಿ ಕೇಳ್ಬೋದು. ಕೇಳ್ಬೋದಾ? ಅನುಪಮ I'm 28. ಹೇಳ್ಬಾರ್ದಂತೆ. ಯಾಕ್ ಗುರುಜಿ? ಹೇಳ್ಬಾರ್ದು. I'm 27. ಯಾನ್ ಐ ಆಮ್ 26, ಅದೆಲ್ಲ ಹೇಳ್ಬಾರ್ದು. ಅಲ್ಲ ಅವಾಗ ಓಕೆ ಗುರುಜಿ, ಸ್ಕಿಟ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಸಣ್ಣದು ಆಕ್ಚುಲಿ ಒಂದು ಸ್ಕಿಟ್ ಅಲ್ಲಿ ದಮ್ ಇರಬೇಕು, ಇಲ್ಲದೆ ಪರ್ಫಾರ್ಮೆನ್ಸ್ ಅಲ್ಲೇ ಅದನ್ನ ಎಂಟರ್ಟೈನಿಂಗ್ ಆಗಿ ಪರ್ಫಾರ್ಮ್ ಮಾಡೋ ಕೆಪಾಸಿಟಿ ಇರಬೇಕು. ಈ ಸ್ಕಿಟ್ ಅಲ್ಲಿ 2 ಇತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮನ್ನ ಇಷ್ಟು ನಗ್ಸೋದಕ್ಕೆ. ಇದೇ ತರ ನಗಿಸ್ತಾರಿ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜಗತ್ತಲ್ಲಿ ಅತ್ಯಂತ ಕಷ್ಟವಾದ ಕೆಲಸ ಅಂತ ಅಂದ್ರೆ ನಮ್ಮ ಲವರ್ ಮದ್ವೆಗೆ ನಾವೇ ಹೋಗೋದು. ಕೊನೆದಾಗಿ ನಾವು ಪ್ರೀತಿಸಿರೋರ್ನ ನೋಡ್ಬೇಡ ಅಂತ ಹೋಗೋರು ಸ್ವಲ್ಪ ಜನ ಆದ್ರೆ, ಕೊನೆ ಕ್ಷಣದಲ್ಲಿ ಕಥೆನಲ್ಲಿ ಏನಾದ್ರೂ ಟ್ವಿಸ್ಟ್ ಸಿಗ್ಬೋದಾ ಅಂತ ಹೋಗೋರು ಇನ್ನೊಂದಷ್ಟು ಜನ. ಈಗ ನಮ್ಮ ಹರೀಶ ಅವನ್ ಲವರ್ ಮದ್ವೆಗೆ ಹೋಗ್ತಿದ್ದಾನೆ, ಏನಾಗುತ್ತೋ ಏನೋ ಅಲ್ವಾ? ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗೀರ ಸಾವಾಸ, ಲವ್ವಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ. ಕೈ ಕೊಟ್ಟಳು ತಳ್ಬಿಟ್ಟಳು ನಾನು ನಮ್ದೋಳು, ಎದೆ ಗೊತ್ತಳು ನೋವು ಕೊಟ್ಟಳು ನಾನ್ ಪ್ರೀತಿ ಮಾಡ್ದೋಳು, ನಾನ್ ದೇವತೆ ಅಂದೋಳು. ಈ ಲೋಕನೇ ಸರಿ ಇಲ್ಲ ಸರ್. 5 ಗಂಟೆಗೆ ಬೆಳಕರಿಯುತ್ತೆ, 6 ಗಂಟೆಗೆ ಕೋಳಿ ಕೂಗುತ್ತೆ, 7 ಗಂಟೆಗೆ ಅಲಾರಂ ಬಡ್ಕಳುತ್ತೆ. ನಾವು ಸರಿ ಇದೀವೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇಡೀ ಜೀವನನೇ ಕಳಿಯಕ್ ಶುರು ಮಾಡ್ತೀವಿ. ಏನೇನೋ ಮಾತಾಡ್ತಾ ಇದ್ದಾನೆ ಅನಿಸ್ತಾ ಇದೆಯಾ ಸರ್? ನನಗೂ ಅನಿಸ್ತಾ ಇದೆ. ವಿಷಯ ಇಷ್ಟೇ, ನಾನು 5 ವರ್ಷದಿಂದ ಲವ್ ಮಾಡ್ತಿದ್ದ ಹುಡುಗಿ ಈಗ ಬೇರೆ ಒಂದ್ ಜೊತೆ ಮದ್ವೆ ಆಗಕ್ ಹೋಗ್ತಾ ಇದ್ದಾಳೆ ಸರ್. ಬೇರೆ ಒಂದ್ ಜೊತೆ ಮದ್ವೆ ಆಗಕ್ ಹೋಗ್ತಾ ಇದ್ದಾಳೆ. ನಾನು ನೀನು ಯಾರ್ಬ್ಯಾರೆ ಆದ್ರೂ ಯಾರ್ಬ್ಯಾರೆ ಆದಂಗೆ ಅನ್ನಿಸ್ತಾ ಇಲ್ಲ, ಅನ್ಸೋದು ಇಲ್ಲ. ಎಲ್ಲೇ ಇದ್ರು ಹೆಂಗೆ ನೀ ಇದ್ರು ನಮ್ಮಿಬ್ರ ಹಳಗೆ ಸುಸಾಯೋದೇ ಇಲ್ಲ. ನಿಜಾನ ಸುಳ್ಳ, ನಿಜವಾದ ಪ್ರೀತಿ ಅಂದ್ರೆ ಬೈಕಂಡಿರೋದ ಇಲ್ಲ ಹೊಸ ಹುಡುಗಿ ಸಿಗ ಗಂಟ ತಡ್ಕೊಂಡಿರೋದ. ಈ ನನ್ ಮಗ ಬೇರೆ ಬಂದ್ಬಿಟ್ಟ. ಈ ನನ್ ಮಗನ್ ಮುಂದೆ ಅಳ್ಬಾರ್ದು. ಇವನೊಂಥರ ನ್ಯೂಸ್ ಪೇಪರ್ ನನ್ ಮಗ. ಮಗ ಒಂದ್ ಗುಡ್ ನ್ಯೂಸ್ ಕೇಳ್ಪಟ್ಟೆ, ನಿಜನೇನೋ? ಏನ ಮಗ, ನಿನ್ ಲವ್ ಬ್ರೇಕಪ್ ಆಯ್ತಂತೆ. ಅವಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತೇನೋ? ತಾಜ್ ಮಹಲ್ ನೋಡ್ಬೇಕು ಅಂದ್ಲು, ಅಷ್ಟು ದೂರ ಕರ್ಕೊಂಡೋದ್ರೆ ಸುಸ್ತಾಗ್ತಾಳೆ ಅಂತ ಫೋಟೋದಲ್ಲಿ ತೋರಿಸ್ತೆ. ವಿಧಾನಸೌಧ ನೋಡ್ಬೇಕು ಅಂದ್ಲು, ಫೋಟೋದಲ್ಲಿ ತೋರಿಸ್ತಾ, ಟಿವಿಲ್ ತೋರಿಸ್ತೆ. ಕಬ್ಬನ್ ಪಾರ್ಕ್ ಅಲ್ಲಿ ನಿನ್ ಜೊತೆ ಕುತ್ಕೊಂಡು ಕುಲ್ಪಿ ಐಸ್ ಕ್ರೀಮ್ ತಿನ್ಬೇಕು ಅಂದ್ಲು. 30 ರೂಪಾಯಿ ಕುಲ್ಪಿ ಐಸ್ ಕ್ರೀಮ್ ನ ಜಗಳ ಮಾಡಿ 15 ರೂಪಾಯಿ ಕೊಡ್ಸಿದೀನಿ ಕಡ. ಲವ್ವಿಂಗ್ ನಾನು ಯಾಕಡ ತುರ್ಕ. ಪ್ರತಿದಿನ ಅವಳು ನಾನು ಇದೇ ಜಾಗದಲ್ಲಿ ಮೀಟ್ ಆಗ್ತಾ ಇದ್ದು ಮಗ.
ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಚಿನ್ನ, ನೀನ್ ನನ್ನೆಷ್ಟು ಇಷ್ಟಪಡ್ತೀಯಾ? ಎಷ್ಟು ಅಂದ್ರೆ ದೇವ್ರು ಅರ್ಚನೆನ ಇಷ್ಟಪಡೋ ಅಷ್ಟು, ಕವಿ ಕಲ್ಪನೆನ ಇಷ್ಟಪಡೋ ಅಷ್ಟು, ಕಾಗೆ ತಿಥಿ ಒಡೆನ ಇಷ್ಟಪಡೋ ಅಷ್ಟು, ನಾಯಿ ನಲ್ಲಿ ಮೂಳೆನ ಇಷ್ಟಪಡೋದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ. ಲೋ, ನನಗ್ ಪರಿಚಯನೇ ಮಾಡ್ಕೊಡ್ಲಿಲ್ಲ. ಹೌದಲ್ವಾ ಸರ್? ಇವಳ ಹೆಸರು ಹರ್ಷಿತಾ ಅಂತ, ಹುಟ್ಟಿದ್ದು ಮಧುಗಿರಿಲಿ. ಎಲ್ಲಿ ಬೆಳಿಬೇಕು ಅಂತ ಗೊತ್ತಾಗದೆ ಬೆಳೆದೆ ಹಂಗೆ ಇದ್ದಾಳೆ. ಲೋ, ನಾನ್ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ? ಸ್ವಲ್ಪ ಮೇಕಪ್ ಜಾಸ್ತಿ ಆಯ್ತು ಅನ್ಸುತ್ತೆ. ನಾನು ನೋಡಿದ್ರೆ ಹೆಂಗ್ ಅನ್ಸುತ್ತೆ? ಮೇಕಪ್ ರೂಮ್ ಒಳಗ್ ಬಿಟ್ಟೇ ಇಲ್ಲ ಅನ್ಸುತ್ತೆ. ಚಿನ್ನ, ನಾನ್ ಸತ್ತೋದ್ರೆ ನೀನ್ ಇನ್ನೊಬ್ಬ ಹುಡುಗನ ಮದುವೆ ಆಗ್ತೀಯಾ? ಯಾಕೆ? ನನ್ ಹುಟ್ಟ ಮಗುಗೆ ನಿನ್ ಹೆಸರಿಡ್ಬೇಕಲ್ವಾ, ಅದಕ್ಕೆ. ನೀನು? ನಾನು ಈಗಷ್ಟೇ ಸತ್ತೋದ್ನಲ್ಲ. ಲೋ, ನಂಗೋಸ್ಕರ ಒಂದ್ ಕವಿತೆ ಹೇಳೋ. ಚಿನ್ನ, ಕುತ್ಕೋ. ಚಿನ್ನ, ಹೂ ಅರಳ್ತೀನಿ ಅಂತೂ ನೀನ್ ಡಲ್ ಆಗ್ತೀಯ ಅಂತ ಅರಳೋಕ್ ಬಿಡ್ಲೇ ಇಲ್ಲ. ವಾ 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 ವಾ. ಹೂ ಅರಳ್ತೀನಿ ಅಂತೂ ನೀನ್ ಡಲ್ ಆಗ್ತೀಯ ಅಂತ ಅರಳೋಕ್ ಬಿಡ್ಲೇ ಇಲ್ಲ. ನಿನ್ ಸೆಲ್ ಫೋನ್ ಅಲ್ಲಿ 2 ಸಿಮ್ ಕಾರ್ಡ್ ಇದ್ರು, ಇನ್ನೊಂದ್ ನಂಬರ್ ಯಾಕೆ ನನಗ್ ಕೊಡ್ಲೇ ಇಲ್ಲ? ಲೇ, ರೊಮ್ಯಾಂಟಿಕ್ ಆಗಿ ಒಂದ್ ಕವಿತೆ ಹೇಳಂದ್ರೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ಯಾ? ನಾ ಹೊರಡ್ತೀನಿ, ಬಾಯ್. ಹರ್ಷಿತಾ, ನಿಂತ್ಕೋ. ಪ್ರತಿದಿನ ಬಂದಾಗ 2 ಅವರ್ ಆದ್ರೂ ಹೋಗ್ತಾ ಇರ್ಲಿಲ್ಲ, ಇವತ್ತೇನು 10 ನಿಮಿಷಕ್ಕೆ ಹೋಗ್ತಾ ಇದೀಯಾ? ನನಗ್ ಮಾಡಕ್ ಬೇರೆ ಕೆಲ್ಸ ಇದೆ, ಅದಕ್ಕೆ ಬಾಯ್. ಮಗ, ಯಾಕೆ ಹೊಳ್ತಾ ಇದ್ಯಾ? ಹೋದಳು ಕಣೋ, ಇವತ್ತಾದ್ರೂ ನನ್ನ ನೋಡಕ್ ಬಂದಿಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂತ ಅವಳ ಫ್ರೆಂಡ್ ವರಲಕ್ಷ್ಮಿನ್ ಕೇಳಿದೆ ಕಣೋ. ಅವಳು ಏನಂದ್ಲು ಗೊತ್ತಾ? ಅವಳಿಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆಯಾ. ಅಳ್ಬೇಡ ಕಣೋ, ಕಿಕ್ಕಿದೆ ಅಂತ ಎಣ್ಣೆಯಿಂದೆ, ಲುಕ್ಕಿದ್ದಾರೆ ಅಂತ ಹುಡುಗಿಯಿಂದ ಹೋದವ್ರು ಯಾವತ್ತೂ ವಾಪಸ್ ಬಂದಿಲ್ಲ. ಈ ಹುಡುಗಿರು ಬ್ಯಾಚುಲರ್ ಪೇಷಂಟ್ ಹಂಗೆ ಹುಡುಗರ ಇಂಡಿ ಬಿಸಾಕ್ಬಿಡ್ತಾರ ಕಣೋ. ಮಗ, ಹುಡುಗಿರು ಯಾಕೋ ಹಿಂಗೆ? ಈ ಲೇಡಿ ಬೀಡಿ 2 ಒಂದೇ. ಅಡಿಕ್ಟ್ ಆದ್ ನಾವ್ ಮಗನ್ ಮನೆ ಮುಂದೆ ಹೊಗೆನೆ. ಇವಳೇ ನಮ್ ಹುಡ್ಗಿ ಅಂತ ಕೈ ತೋರ್ಸೋಷ್ಟರಲ್ಲಿ ಕೈಗ್ ರಾಕಿ ಕಟ್ಟಿ ಇವನೇ ನಿಮ್ ಅಣ್ಣ ಅನ್ಬಿಡ್ತಾರೆ. ಹೌದು ಮಗ, ಹೌದು ಕಣ. ಮಗ, ನಿಮ್ ಹುಡ್ಗಿ ಬಂದ್ಲಲ್ಲ? ಎಕ್ಸ್ಕ್ಯೂಸ್ ಮೀ, ನಾನ್ ಬರ್ಬೇಕಾ? ಕಳ್ಸ್ಕೊಳ್ಳಿ. ಮಗ, ವಿಷಯ ಗೊತ್ತಾಯ್ತಾ? ಬಲ್ಲ ಮೂಲಗಳ ಪ್ರಕಾರ ನಿನ್ ಮದ್ವೆ ಅಂತ ಗೊತ್ತಾಯ್ತು. ಮದ್ವೆಗ್ ಬರಲ್ವಾ? ಕರೀಲೇ ಇಲ್ಲ. ನಿನ್ನ ಹುಡುಗಿ ಮದ್ವೆಗೆ ನಿನ್ನನ್ನೇ ಕರಿಬೇಕಾ? ಚಪ್ಲಿನೂ ನಿಮ್ದೆ, ಆದ್ರೂ ಆಚೆ ಬಿಡಲ್ವಾ? ನೋಡು, ನಾವಿಬ್ರು ಪ್ರೀತಿಸಿದ್ವಿ ನಿಜ. ನಿನಗ್ ನನ್ನ ಬಿಟ್ಟು ಬದುಕಕ್ ಆಗಲ್ಲ ಅಂತಾನು ಗೊತ್ತು, ಒಪ್ಕೊಳ್ಳೋಣ. ಆದ್ರೂ ಲೋ, ಮುಖ ಏನೋ ಇಷ್ಟೊಂದ್ ಮಾಡೋಗಿದೆ. ಏನ್ ದಿನ ಕುಡ್ದು ಬೀಳ್ತಿದ್ಯೇನೋ? ಸಿನಿಮಾ ಮುಗಿದ್ಮೇಲೆ ಥಿಯೇಟರ್ ಅಲ್ಲಿ ಯಾವನೇ ಕೂತಿರ್ತಾನೆ, ನಾನ್ ಆರಾಮಾಗೇ ಇದೀನಿ ಕಣೆ. ನಿನ್ ಮುಖ ನೋಡಿದ್ರೆ ಹಂಗ ಅನ್ನಿಸ್ತಿಲ್ಲ. ಏನೇ, ನಾನ್ ನಿನ್ಗೆ ಏನೇ ಕಡಿಮೆ ಮಾಡಿದ್ದೆ? ಲೋ, ಚಿಕ್ಕ ವಯಸ್ಸಲ್ಲಿ ತುಂಡು ಬಟ್ಟೆ ಹಾಕಿ ಆಚೆ ಕಳಿಸ್ತಾರೆ ಅಂತ ಈಗ್ಲೂ ಹಂಗೆ ಮಾಡ್ತಾರೇನೋ? ಹಂಗಾದ್ರೆ ನನ್ನ ಪ್ರೀತಿನ ತುಂಡು ಬಟ್ಟೆಗೆ ಹೋಲಿಸ್ತಾ ಇದೀಯಾ? ಸಮಾಧಾನ ಮಾಡ್ಕೊಳ್ಳೋ. ನಿನ್ ಬಾಧೆ ಏನು ಅಂತ ಗೊತ್ತು. ಏನ್ ಮಾಡಕ್ಕಾಗುತ್ತೆ ಹೇಳು? ನೋಡು, ಟೈಮ್ ಇಲ್ಲ. ಇನ್ವಿಟೇಷನ್ ತಗೋ. ದಿನ ನನ್ನ ನೆನ್ಪಲ್ಲೇ ಕುಡ್ದು ಸಿಗರೇಟ್ ಸೇದ್ ಬದುಕಿದ್ರೆ ಮದ್ವೆಗ್ ಬಂದ್ಬಿಡು. ಹರ್ಷಿತಾ, ನಿತ್ಕೋ. ಏನು ಕಾಮನ್ ಆಗಿ ಎಲ್ಲಾ ಹುಡುಗಿರು ಹೇಳೋ ಡೈಲಾಗ್ ಹೇಳಲೇ ಇಲ್ಲ? ಯಾವ್ದು? ನಿನಗ್ ನನಗಿಂತ ಸುಂದರವಾಗಿರೋ ಹುಡುಗಿ ಸಿಗ್ತಾಳೆ ಅಂತ. ನಿನ್ ಮುಖಕ್ಕೆ ಅಯೋಗ್ಯತೆ ಇಲ್ಲ ಬಿಡು. ಬಂದರೆಲ್ಲ ಬರೀ ನನ್ ಮುಖದ ಬಗ್ಗೆನೆ ಮಾತಾಡೋಗ್ತಾ ಇದಾರೆ. ಮಗ, ಯಾಕೋ ನಿನ್ ಮುಖ ಹಿಂಗ್ ಇಟ್ಕೊಂಡಿದ್ಯಾ? ಲೇ, ನನ್ನ ಪ್ರೀತಿಸಿ ನನಗ್ ಮೋಸ ಮಾಡಿದ್ದಲ್ದೆ ನಿನಗ ಯೋಗ್ಯತೆನೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದಾಳೆ. ಅಲ್ಬೇಡ ಕಣ, ಹೋಗೋರ್ನೆ ನಿಡ್ಕೊಳಕ್ ಆತೆ, ಹೋಗ್ಲಿ ಬಿಡು. ಆಗದೆ ಇರೋ ಪ್ರಸ್ತಕ್ಕೆ ಮಂಚ ಕೆತ್ತುದ್ರಂತೆ, ಹಂಗಾಯ್ತು. ಅವ್ಳು ಕೊಟ್ಟಿರೋ ಇನ್ವಿಟೇಷನ್ ಅರ್ಥ ಬಿಸಾಕೋ. ಇಲ್ಲ ಮಚ್ಚ, ನಾನು ಈ ಇನ್ವಿಟೇಷನ್ ಅರ್ಥ ಹಾಕಲ್ಲ. ನಾನು ಅವಳು ಮದ್ವೆಗೆ ಹೋಗ್ತೀನಿ ಕಣ. ಬೇಡ ಕಣ, ಅಲ್ಲೋದ್ರೆ ಹಿಂಸೆ ಪಡ್ತೇನೆ. ನನ್ ಮಾತು ಕೇಳು. ಅವಳು ಇಲ್ದೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಅವಳಿಗೆ ನಾನು ತೋರಿಸ್ಬೇಕು. ನೀನು ನನ್ ಜೊತೆ ಬರ್ತಾ ಇದೀಯಾ ಅಷ್ಟೇ. ನಾನ್ ಬರಲ್ಲ ಮಚ್ಚ. ಬಂದೇ ಬರ್ತೀಯ ಕಣ. ಅವಳು ನನ್ನ ಪ್ರೀತಿನ ತುಂಡು ಬಟ್ಟೆಗೆ ಹೋಲಿಸ್ಲಲ್ಲೋ. ಈ ತುಂಡು ಬಟ್ಟೆ ಪ್ರೀತಿ ಅಂತದೋ ಅಂತ ಅವಳಿಗೆ ನಾನು ತೋರಿಸ್ತೀನಿ. ಬಾರ
ಎಲ್ರು ಊಟ ಮಾಡ್ಬಿಟ್ಟೆ ಹೋಗ್ಬೇಕು ಮಧ್ಯಾಹ್ನ. ಮೈ ಸನ್ ರೆಡಿ ಆದ್ಯೇನೋ? ಹಾ ಎಲ್ಲ ಉಡುವೆ ಹಾಕೊಂಡಿದೀನಿ, ಬಾಕಿದೆಲ್ಲ ಅಲ್ಲೇ ಇಟ್ಟಿದೀನಿ, ಸರಿನಾ? ಸಾಕು. ಎಲ್ ಸಾಂಗ್ ಬಂದ್ರೆ ಸಾಕು ಹಾಕೊಂಡ್ ಗುಮ್ಬಿಡ್ತೀಯಲ್ಲ. ನಾವು ಬಂದಿರೋದು ಇವಳು ಮದ್ವೆಗೆ. ಹರೀಶಣ್ಣ ಮದ್ವೆಗ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದೀರಾ? ಇನ್ನು ಬದುಕೆ ಇದೆಯಲ್ಲ. ಪಾಪ ಕಣೋ, ಆ ದೇವ್ರಿಗೂ ನಿನ್ನ ಕರ್ಸ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ, ಜೊತೆಲಿ ವೇಸ್ಟ್ ಮಾಡಿ ಬೇರೆ. ಮಗ ನಾನ್ ಬರಲ್ಲ ಅಂದೆ, ನೀನೇ ತಾನೇ ಹೇಳಿದ್ದು ಭಿಕ್ಷುಕ ಮದ್ವೆಗೆ ಬಂದ್ರೆ ಗ್ರಹಗತಿ ಚೇಂಜ್ ಆಗುತ್ತೆ ಅಂತ. ಇದೆಲ್ಲ ಸಹವಾಸ ದೋಷ ಕಂಡ್ರು. ನೀವಿಬ್ರು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನಾವ್ ಉದ್ಧಾರ ಆಗಲ್ಲ, ನೀನ್ ಉದ್ದಾನೆ ಆಗಲ್ಲ. ಮೈ ಡಿಯರ್ ಬೇಬಿ, ನನ್ನ ಮಗನ್ ನನ್ನ ಮಗನ್ ಓಕೆನಾ? ಐ ಲವ್ ಯು ಕಿರಣ್, ನೀನ್ ಬಿಟ್ಟಾಗಲ್ಲ ಕಿರಣ್. ಐ ಲವ್ ಯು ಮಗ. ಇವಾಗಷ್ಟೇ ಬಂದಿದ್ಯಾ, ಇನ್ನು ಸ್ಕಿಟ್ಗಳಿದಾವೆ. ಎಲ್ಲಾ ಟ್ಯಾಲೆಂಟ್ ಒಂದೇ ಸ್ಕಿಟ್ ಅಲ್ಲ, ಹಾಕ್ ಮಾಡ ಕಣೋ. ನಿನ್ಗೆ ಹಾಕ್ಬೇಕದ ಸ್ಕಿಟ್ ಕಂಡಿನ್ಯೂ ಮಾಡ. ಯಾವ ಇವೆಲ್ಲ ನೋಡಿದ್ರ ಮೇಡಮ್, ಈ ಮಿಮಿಕ್ರಿ ಮಾಡೋರ್ನ ಸ್ಕಿಟ್ ಅಲ್ಲಿ ಹಾಕೊಂಡ್ರೆ ಇದೇ ಹಣೆ ಬರ. ಅಡ್ತಮ್ಮ, ನಾನ್ ಬರೋವರ್ಗು ಮಾತ್ರ ಬೇರೋರವ, ನಾನ್ ಬಂದ ಮೇಲೆ ನಂದೇ ಹವ. ಸೂಪರ್, ಸಖತ್ ಸಖತ್ ಸೂಪರ್ ಕಾರಣ, ಸಖತ್. ನಮ್ ತಾಯಿನ ಸೂಪರ್. ನೀನು ತಗೋ 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 10 ರೂಪಾಯಿ. ಸಖತ್ತ ಮಾಡ್ದೆ. ನಮ್ ಡೈಲಾಗ್ ಇದೆ ಅಲ್ಲಿ ತನಕ. ಸುಮ್ ಕೂತ್ಕೋ. ತಗೊಳಮ್ಮ, ನೀನ್ ಕಂಟಿನ್ಯೂ ಮಾಡಿ. ಹಲೋ, ಮದ್ವೆ ಗಂಡು ಸಾಫ್ಟ್ವೇರ್ ಇಂಜಿನಿಯರ್, ನಿನ್ 1 ತಿಂಗಳ ಸಂಬಳ, ಅವ್ನ್ 1 ದಿನ ಶೇವಿಂಗ್ ನೋಡಿ ಉರ್ಕೋಬೇಡ. ಮದ್ವೆ ಮುಗಿದ್ಮೇಲೆ 3ನೇ ರೂಮಲ್ಲಿ ಊಟ ರೆಡಿ ಇದೆ, ಇಬ್ರು ಚೆನ್ನಾಗಿ ಮೇಕ್ ಬಿಟ್ಟೋಗಿ. ಅಳ್ಬೇಡ ಮಚ್ಚ, ಅಳ್ಬೇಡ. ನೋ 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 ನೋ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರೇನೋ? ನೋಡು, ಕೆಲವೊಂದನ್ನ ನಾವು ನೋಡಿ ಇಷ್ಟಪಡ್ತೀವಿ, ಅದ್ ನಮಗ್ ಬೇಕು ಅನ್ಸುತ್ತೆ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿರ್ಬೇಕಷ್ಟೇ. ಇಷ್ಟೆಲ್ಲ ನಿನ್ನಿಂದನೇ ಆಗಿದ್ದು. ಶಾಂತಂ ಪಾಪಂ. ಇಲ್ಲಪ್ಪ, ಎಲ್ಲ ಮಾಡ್ಸಿದ್ದ ದೇವ್ರು. ಮಗಳೇ ಬೊಮ್ಮ, ಟೈಮ್ ಆಗ್ತಿದೆ. ಅಪ್ಪ ಕರಿತಿದ್ದಾರೆ, ಬರ್ತೀನಿ. ಎಲ್ಲ ದೇವ್ರು ಮಾಡಿಸ್ತಾನಲ್ಲ, ಈಗ ನಾನು ಮಾಡಿಸ್ತೀನಿ ನೋಡು. ಮಾಡ ಸರಿಯಾಗಿ. ಅಳಿ ಅಂದ್ರೆ ಆರ ಬದಲಾಯಿಸ್ಕೊಳ್ಳಿ. ಅಳಿ ಅಂದ್ರೆ ಕಟ್ಟಿ ತಾಳಿನ ಕೊಡಿ ಮಾವ ತಾಳಿನ. ತಾಳಿನೇ ಇಲ್ವಾ? ಅಳಿ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ, 5 ನಿಮಿಷಕ್ಕೆ ತಾಳಿ ತಂದ್ಬಿಡ್ತೀನಿ. ಇವರೆಲ್ಲ ನಮ್ಮವರೇ, ಮಾತಾಡ್ತಾ ಇರ್ತಾರೆ. ಮಾತಾಡ್ತಾರಿ. ಸರ್ ನಮಸ್ಕಾರ. ನಮ್ದು ಅದೇ. ಆಹಾ, ಏನ್ ಸರ್ ನಿಮ್ದು ಹೇರ್ ಸ್ಟೈಲು? 8ನೇ ಕ್ಲಾಸ್ ಅಲ್ಲಿ ನನಗೂ ಹಿಂಗೆ ಇತ್ತು, ಸ್ಟ್ರೈಟಿಂಗ್ ಮಾಡಿಸ್ಬಿಟ್ಟೆ. ನಾನಿನ್ನು 8ನೇ ಕ್ಲಾಸಿಗೆ ಬಂದಿಲ್ಲ. 8ನೇ ಕ್ಲಾಸಿಗೆ ಬಂದ್ರೆ ನಾನು ಸ್ಟ್ರೈಟಿಂಗ್ ಮಾಡಿಸ್ತೀನಿ. ಅಂದಾಗೆ ನೀವು? ನನ್ ಫ್ರೆಂಡ್ ಸಿಕ್ತದ್ ನನ್ ಮಗನೇ ಬಂದೇ ಬಿಟ್ಯಾ? ನನ್ ಫ್ರೆಂಡ್ ಬರೀ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್. ಅಪ್ಪ, ಅಯ್ಯೋ ಮಗನೇ, ಈ ಜನರೇಷನ್ ಏನ್ ಮಾಡಿದ್ರು ಚಂದಾನೆ ಕಂಟಕೋ. ನೀನು ಮಾತ್ರ ಪ್ರಾಕ್ಟಿಕಲ್ ಆಗಿರು ಮೈ ಸನ್. ಪ್ರಾಕ್ಟಿಕಲ್ ಅದೆಲ್ಲ ಬಿಟ್ಟಾಕಿ, ಮದುವೆ ಆದ್ಮೇಲೆ ಹುಡುಗಿನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀರಾ? ಥೈಲ್ಯಾಂಡ್ಗೆ ಪ್ಲಾನ್ ಮಾಡಿದೀನಿ. ನೋ ಆಗದೇ ಇಲ್ಲ. ಅವಳನ್ನ ಊಟಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಅವಳಿಗೆ ಕಂಫರ್ಟ್. ಈ ವಿಷಯ ನಿಮ್ಗೆ ಹೆಂಗ್ರಿ ಗೊತ್ತು? ಹೆಂಗೆ ಅಂದ್ರೆ, ಅವಳು ನಾನು ಊಟಿಗೆ ತುಂಬಾ ಸಲ ಹೋಗಿದೀವಲ್ಲ. ಅಪ್ಪ, ಅಯ್ಯೋ ಮಂಗಂತೆ ಮೈ ಸನ್, ನಾನ್ ಹೇಳಿದ್ದಲ್ವಾ, ಈ ಜನರೇಷನ್ ಏನ್ ಮಾಡಿದ್ರು ಚಂದನ್ ಕಂಟಾಕೋ. ನೀನ್ ಮಾತ್ರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ಪ್ರಾಕ್ಟಿಕಲ್? ನೀನು ಮಾತ್ರ ಚಂದೋಳಿ ಚೆಲುವಿನ ಮದುವೆ ಆಗಿ ನಾನು ಯಾವ್ದೋ ಊರ್ ಬೋರ್ವೆಲ್ಲ ಗಂಟ ಕಟ್ಟ ನೋಡ್ತಾ ಇದೀಯಾ? ನಡಿಯೋ ಹೋಗೋಣ. ಅಳಿ ಅಂದ್ರೆ ತಾಳಿ ಸಿಕ್ತು. 5 ನಿಮಿಷಕ್ಕೆ ತರ್ತೀನಿ ಅಂತ ಹೇಳಿದೆ ತಾನೇ, ತಗಳಿ ಕಟ್ಬಿಡಿ.
ಮುಚ್ಕೊಂಡು ನಿಂತ್ಕೊಳ್ಳೆ ಅಲ್ಲಿ ನಾನೀ ಮದ್ವೆ ಆಗ್ತಾ ಇಲ್ಲ. ಅಪ್ಪ ನಿನಗೇನಾದ್ರೂ ಬೆಪ್ಪ? ನಡಿಯೋ ಹೋಗೋಣ. ಅಣ್ಣ ಸಖತ ಮಾಡ್ದೆ ಸಖತ್ತಾಗಿ ತಡಿ. ನನ್ ಮಗ ಇದೆಲ್ಲ ಬ್ಯಾನ್ ಆಗ್ಬೇಕು. ಲೇ ನನ್ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಯಲ್ಲಿ. ಅಪ್ಪ ನನ್ಗೇನು ಗೊತ್ತಿಲ್ಲ, ಎಲ್ಲ ಮಾಡಿದ್ದೀನಿ ನನ್ ಮಕ್ಳ. ಅಯ್ಯೋ ನನ್ನ ಮಕ್ಕಳ ಎಲ್ಲ ಪೀಸ್ ಕಷ್ಟಪಟ್ಟು ಮದ್ವೆ ಮಾಡಿದ್ರೆ ಎಲ್ಲ ಬಂದು ಹಾಳು ಮಾಡ್ಬಿಟ್ರಲ್ಲ ನನ್ನ ಮಕ್ಕಳು. ಅಳಿಯಂದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಡಿ, ಬರ್ತೀನಿ ರೀ. ಅಪ್ಪ ಅಪ್ಪ ದೇವರೇ, ಇಷ್ಟಕ್ಕೆಲ್ಲ ಅಳಬಾರ್ದು. ಕೆಲವೊಂದ್ಸಲ ಹಿಂಗಾಗುತ್ತೆ, ಅದಕ್ಕೆ ಬೇಜಾರ ಕುಟ್ಕೊಂಡ್ರೆ ಹೆಂಗೆ? ನಾವ್ ಇಷ್ಟಪಟ್ಟಿದ್ದನ್ನ ಪಡ್ಕೋಬೇಕಂದ್ರೆ ಅದನ್ನ ಪಡ್ಕೊಳಕ್ ನಮ್ಗೆ ಯೋಗ್ಯತೆ ಇರ್ಬೇಕು. ಲೇ, ಇದೆಲ್ಲ ಆಗಿದ್ ನಿನ್ನಿಂದಾನೆ. ಶಾಂತಂ ಪಾಪಂ ಎಲ್ಲ ದೇವ್ರು ಮಾಡಿದ್ದು. ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೋ. ಅರ್ತಾಯ್ತಾ? ನೋವಾಯ್ತಾ? ಉರಿತಾ ಇದ್ಯಾ? ನಮ್ಮನ್ ಪ್ರೀತಿಸಿ ನಮಗ್ ಮೋಸ ಮಾಡಿ ಬೇರೆ ಹುಡುಗನ್ ಜೊತೆ ಮದುವೆ ಆಗಕ್ ಹೋಗಿದ್ದಲ್ದೆ ತಿರ್ಗಾ ಬಂದ್ಬಿಟ್ಟು ನಮಗೆ ಉರಿಸ್ತಿರಲ್ಲ. ನಮಗೆ ಹೆಂಗ ಆಗ್ಬೇಡ. ಹರೀಶ್, ಐ ಆಮ್ ಸಾರಿ. ನಿನ್ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಮಗಳೇ, ಅಳಿಯಂದ್ರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಟ್ಟವ್ರೆ, ಎಲ್ಲ ಪೀಸ್ ಅಂತೆ. ಕೂಲ್ ಅಂಕಲ್. ನಿಮ್ ಮಗಳು ಉದ್ದ ಅಂತೂ ಆಗ್ಲಿಲ್ಲ, ಇವನ್ ಜೊತೆ ಉದ್ದಾರನಾರಾಗ್ಲಿ ಬಿಡಿ. ಅಂದ್ರೆ ಮಾವ ನಿಮ್ ಮಗಳಿಗೆ ನಾನ್ ತಾಳಿ ಕಟ್ತೀನಿ. ತಾಳಿ ಕೊಡಿ. ತಾಳಿ ಮದುವೆ ನಿಂತೋಯ್ತು ಅಂತ ತಾಳಿನ ಮಾರ್ಬಿಟ್ಟೆ. ಇವಾಗ ನಮ್ಮ ಗುರುಜಿನ ಕೇಳೋಣ, ಹೇಗಿತ್ತು ಸ್ಕಿಟ್ ಅಂತ. ಗುರುಜಿ, ಡಯಲಾಗ್ ವಾಸ್ ಅ ಹೈಲೈಟ್. ಇಲ್ಲಿ ಸ್ಕಿಟ್ಗೆ ಡಯಲಾಗ್ ಹೈಲೈಟ್. ಅಂಡ್ ನಮ್ಮ ಶಿವ ಏನೋ ಇವತ್ತು ಬೇರೆನೆ ಗೆಟಪ್ ಅಲ್ಲಿ ಬೇರೆನೆ ಬಾಡಿ ಲ್ಯಾಂಗ್ವೇಜ್, ಖುಷಿ ಆಗುತ್ತೆ ಒಂಥರ ಚೇಂಜ್ ಓವರ್. ನಮ್ಮ ಅಭಿ ಡಯಲಾಗ್ ಈ ಸಲ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಯದ್ವಾ ಹೊಡೆದ್ ಬಿಟ್ಟಿದ್ದಾನೆ. ಸೊ ಈ ತರ ಇರಬಾರ್ದು, ಹುಡುಗಿರು ಇರಬಾರ್ದಮ್ಮ. ಒಂದು ಲವ್ ಮಾಡಬಾರ್ದು, ಲವ್ ಮಾಡಿದ ನಂತರ ಅಣ್ಣ ಅಂತ ಹೇಳೋದು ಮಹಾಪಾಪ. So all the best for guys. Good skit. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ಸರ್ ಹೇಳ್ದಂಗೆ ಅವಿ ವಾಸ್ ವೆರಿ ಕಾನ್ಫಿಡೆಂಟ್ ಇವತ್ತು ಡೈಲಾಗ್ಸ್ ತಗೋಬೇಕಾದ್ರೆ. ಸುರೇಶ್ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಹರ್ಷಿತಾ ಆಸ್ ಯೂಶುವಲ್ ಬಿಸ್ಕೆಟ್ ಹಾಕಿ ಹೋಗುವಂತ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಹರೀಶ್. ಕಂಗ್ರಾಚುಲೇಷನ್ಸ್. ಬೇಗ ತಾಳಿ ಕಟ್ಟು, ಓಕೆನಾ? ಖಂಡಿತ. ಅಂಡ್ ಚೆನ್ನಾಗಿತ್ತು ಸ್ಕಿಟ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ನೀವು ಗಡಿಯಾರ ನೋಡಿದ್ಮೇಲೆ 9 ಗಂಟೆ ಆಯ್ತು ಅಂತ ಗೊತ್ತಾಯ್ತು. ಅಂದ್ರೆ ಇವತ್ತಿನ ಎಪಿಸೋಡ್ ನ ಮುಗಿಸ್ಬೇಕು ಅಂತ ನನಗೂ ಗೊತ್ತಾಯ್ತು. ಇವತ್ತಿನ ಎಪಿಸೋಡ್ ನ ಮುಗಿಸೋಣ. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಕನ್ಸಲ್ಲೂ ಕನ್ವರ್ಸ್ತಾ ಇರಿ, ನಗನಾಗ್ತಾ ಇರಿ. ಇದು ಮಜಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಟಾಟಾ, ಬಾಯ್, ಟೇಕ್ ಕೇರ್. ಶುಭರಾತ್ರಿ.